ಮದುವೆ ಆದ್ಮೇಲೆ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ಟೈಲರಿಂಗ್ ಮಾಡಿ ನನ್ನನ್ನ ನನ್ನ ತಮ್ಮನ್ನ ಓದಿಸಿ ನನ್ನ ಫಸ್ಟ್ ಸ್ಯಾಲ್ರಿ 700 700 ಮಂತ್ಲಿ. ನಮ್ ಸ್ಟಾಫ್ ಒಂದ್ 20 ಜನ ಇದಾರೆ. ಅವ್ರ ಎದುರುಗಡೆ ಪೆಳ್ಳ ಒಂದು ಬಿಟ್ರು ನನಗೆ ಒಂದ್ ದಿನಕ್ಕೆ 20 ರೂಪಾಯಿ ಕೊಡೋರು. ನಾನ್ ಮಾಪ್ ಸ್ಟಿಕ್ ಇಟ್ಕೊಂಡು ಬಕೆಟ್ ಅಲ್ಲಿ ಎತ್ಕೊಂಡು ಯೂನಿಫಾರ್ಮ್ ಅವಾಗ ಇಲ್ಲೆರಡು ಜೋಬು ಈ ತರ ಬೆಂಗಳೂರು ಬಸ್ ಹತ್ತಿದ ಕೆಂಪಸ್ ಇಟ್ಕೊಂಡು ಏನ್ ಮಾಡೋದು ನುರುಕ್ತಾ ಇದೆ ಕೈ. ಏನ್ ಮಾಡ್ತಾರ ಕೆಲ್ಸನ ಏನ್ ಮಾಡ್ತಾರೋ ನಾನು ಏನ್ ಮಾಡ್ಬೇಕು ಇಲ್ಲೇ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿತ್ತು, ಲೈಫ್ ಎಲ್ಲ ಹೋಗ್ತಾ ಇತ್ತು. ವೆರಿ ಬ್ಯಾಡ್ ಇನ್ಸಿಡೆಂಟ್ ಅಂತಂದ್ರೆ 2021 ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ 3 months ನಮ್ಗೆ ನರಕ ಯಾತನೆ ನಮಗೆ ಅಲ್ಲಿ ಚೆನ್ನೈಯಲ್ಲಿ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಪುಣ್ಯಾತ್ಮ ಎಲ್ಲೇ ಇರ್ಲಿ, ಚೆನ್ನಾಗಿರಿ ಸರ್. ನೀವು ಕೆಲ್ಸನ ನಂಬ್ತೀನಿ, ಕೆಲ್ಸದ ಮೇಲೆ ದೇವ್ರನ್ನ ಕಾಣ್ತಾನ ಅಷ್ಟೇ. ಕಾಯಕವೇ ಕೈಲಾಸ. ಅಷ್ಟೇ. ಇವರೆಲ್ಲ ಬದುಕಲ್ಲಪ್ಪ, ಇವರೆಲ್ಲ ಮನುಷ್ಯ ಅಲ್ಲ. ಎಲ್ಲರೂ ಪ್ಲೇಟ್ ನ ಊಟದ ತಟ್ಟೆ ಮುಂದೆ ಇಟ್ಕೊಂಡು ನಮಗೆ ಕಣ್ಣಲ್ಲಿ ನೀರು ಹಾಕ್ಸಿದ್ದು ಉಂಟು ರಿಲೇಷನ್ ಎಲ್ಲ. ಅವ್ರ ಹೆಸರು ಬೇಡ ಹೇಳೋದು, ಅದು ಹೇಳಕ್ ಹೋಗ್ಬಾರ್ದು. ಬೈಕು ಕಿತ್ಕೊಂಡು ಹೋಗಿರೋರು ಇದಾರೆ ನಂದ. ಅಯ್ಯೋ, ಅವ್ರ ಅಡಿಯಾಳಾಗಿ ಇದ್ದು ಬಿಟ್ರೆ ತುಳ್ದಾಕ್ ಬಿಡ್ತಾರ ನಮ್ಮನ್ನ. ಅವರೇ ದೇವ್ರು, ಅವರೇನೆ. ಈಗ ನನ್ನ ಹತ್ರ ಮೊಬೈಲ್ ಇರೋದು ಅವ್ರದೇ. ಅವ್ರ ಲೈಫ್ ಹೆಂಗೈತೆ ಅಂತಂದ್ರೆ ಗಡಿಯಾರದ ಮುಳ್ಳಿದ್ದಂಗೆ ಸುತ್ತಾನೇ ಐತದು. ನಾನ್ ಬಿದ್ದಾಗ ಒಂಥರ ಮಾತಾಡೋದು, ಚೆನ್ನಾಗಿದ್ದಾಗ ಒಂಥರ ಮಾತಾಡೋದು, ಹಣ ಇದ್ದಾಗ ಒಂಥರ ಮಾತಾಡೋದು, ಹಣ ಇಲ್ದ ಇರುವಾಗ ಒಂಥರ ಮಾತಾಡೋದು. ಸುಮಾರು ಸಲ ಮನೆ ಬಿಟ್ಬಿಟ್ಟಿದೀನಿ ನಾನು. ದೇವರೇ ಆಂಜನೇಯ, ನಾನು ನಿನಗೇನು ಕೇಳಲ್ಲ. ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ರಿಗೂ ಊಟ ಸಿಗ್ಬೇಕು, ಎಲ್ರೂ ಚೆನ್ನಾಗಿಟ್ಟಿರು. ಹಂಗೇನೆ ಹೊಸ ಚಾನಲ್ ಮಾಡಿದ್ದೀನಿ, ಸ್ವಲ್ಪ ನೋಡಪ್ಪ ತಂದೆ. ನಮಸ್ಕಾರ ಕುಟುಂಬ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಮಾಡಿರೋ ವಿಡಿಯೋಸ್ಗೆ ತುಂಬಾನೇ ಚೆನ್ನಾಗಿ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಮೋಟಿವೇಶನ್ ಲೆವೆಲ್ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಗಿದೆ. ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕಂಟೆಂಟ್ ಮೇಲೆ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ನನ್ನ ಆಫೀಸ್ ಫ್ರೆಂಡ್ ಊರಿಗೆ ಬಂದಿದ್ದೀನಿ. ಊರಿನ ಹೊರಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆಂಜನೇಯ ಸ್ವಾಮಿಯ ಆಶೀರ್ವಾದ ತಗೊಂಡು ಹೊರಗಡೆ ಕುತ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ಅವ್ರು ಬರ್ತಾರೆ. ನೋಡಿ, ಬರ್ತಾ ಇದಾರೆ. ಹಾಯ್ ದಿಲೀಪ್, ಹೇಗಿದ್ದೀರಾ? ನೋಡಿ, ಇದು ದಿಲೀಪ್ ಅಂತ FMG ಹೆಲ್ಪ್ ಡೆಸ್ಕ್ ಅಲ್ಲಿ ವರ್ಕ್ ಮಾಡ್ತಾರೆ, ನನ್ನ ಆಫೀಸ್ ಕೊಲೀಗು. ಸೊ ಇವತ್ತು ಇವ್ರ ಊರಿಗೆ ಬಂದಿದ್ದೀನಿ. ದಿಲೀಪ್, ನಿಮ್ ಊರ್ನ ತೋರಿಸಿ, ನಿಮ್ ಊರಿನ ಬನ್ನಿ. ಅಲ್ಲಿ ವಾತಾವರಣ ಹೆಂಗಿರುತ್ತೆ ತೋರಿಸ್ತೀನಿ. ಸಿಟಿಗೂ ಅಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಿಲೀಪ್, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದೀರಾ ನಮ್ದು? ಖಂಡಿತ ನಿಮ್ ಫಾಲೋವರ್ಸ್ ಕೂಡ ಹೌದಪ್ಪ. ಹೆಂಗ್ ಅನಿಸ್ತಾ ಇದೆ ವಿಡಿಯೋಸ್? ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ. ಆಲ್ ದ ಬೆಸ್ಟ್ ನಿಮ್ ಚಾನೆಲ್ ಗೆ. ಸೊ ರಾಕ್ ಗಾರ್ಡನ್ ಸೀರೀಸ್ ಎಲ್ಲ ಲಾಸ್ಟ್ ಸೀರೀಸ್ ಅದು ನೋಡಿದೆ. ತುಂಬಾ ರಾಕ್ ಗಾರ್ಡನ್ ಸೀರೀಸ್ ಮುಗಿತಾ ಬಂತು. ಸೆಲೆಬ್ರಿಟಿ ಇಂಟರ್ವ್ಯೂಸ್ ನ ಮಾಡ್ತಾರೆ, ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಸೆಲೆಬ್ರಿಟಿ ಇಂಟರ್ವ್ಯೂಸ್ ನ ಮಾಡೋದು. ಸೊ ನಾನು ನಮ್ಮ ಸುತ್ತಮುತ್ತ ಇರೋ ಜನಗಳನ್ನೇ ಇಂಟರ್ವ್ಯೂ ಮಾಡ್ತೀನಿ. ಸೊ ಅವ್ರನ್ನೇ ಸೆಲೆಬ್ರಿಟಿ ಅಂತ ಅನ್ಕೊಂತೀನಿ. ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಜನಗಳು ಅವ್ರ ಲೈಫ್ ಅಲ್ಲಿ ಅವರೇ ಹೀರೋ ಆಗಿರ್ತಾರೆ. ಸೊ ಅವ್ರನ್ನ ಯಾಕೆ ನಾವು ಸೆಲೆಬ್ರಿಟಿ ಅಂತ ಟ್ರೀಟ್ ಮಾಡಬಾರ್ದು? ಅದಕ್ಕೆ ನಾನು ಎಲ್ರು ನನ್ನ ಸುತ್ತಮುತ್ತ ಯಾರು ಇರ್ತಾರೋ, ಕಷ್ಟಪಟ್ಟು ದುಡಿತಾ ಇರ್ತಾರೋ, ಅವ್ರ ಲೈಫ್ ಅಲ್ಲಿ ಕಷ್ಟನ ನೋಡಿ ಬಂದಿರ್ತಾರೆ. ಸೊ ಅದನ್ನ ನಾನು ಜನಗಳಿಗೆ ತೋರಿಸ್ಬೇಕು ಅಂತ ಹೊಂಟಿದ್ದೀನಿ. ಎಲ್ರಿಗೂ ಒಂದು ಪಾಠ ಸಿಗುತ್ತೆ ಅದರಿಂದ. ಕಲಿಯೋದಂತೂ ತುಂಬಾನೇ ಇದೆ. ಚೆನ್ನಾಗಿದೆ, ಮಾತಾಡ್ತೀರಾ, ಬೆಳೀತಾ ಇದೀರಾ. ಒಂದೊಂದ್ ವಿಡಿಯೋಗೆ ಚೇಂಜಸ್ ಆಗ್ತಾ ಇದೆ. ಮೋಟಿವೇಟ್ ಆಗ್ತಿದೀನಿ. ನಿಮ್ಮನ್ನು ನಾವು ಮಾಡ್ಬೇಕು ಅನ್ಸ್ತಾ ಇದೆ. ನಿಮ್ಮಿಂದ ಕಲಿಯೋದು ನಾವು ತುಂಬಾ ಇದೆ. ನೋಡಿ, ನಮಗೆ ಖುಷಿ ಆಗ್ತಾ ಇದೆ. ನನಗೂ ಮಾಡ್ಬೇಕಲ್ಲ ಅನ್ಸ್ತಾ ಇದೆ. ಸೊ ಈಗ ಊರಿನ ಹೊರಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಓಕೆ, ನಮ್ಮ ರೋಡ್ ತೋರಿಸ್ಬಿಡಿ ಹಿಂಗ್ ಬೇಕಾದ್ರೆ. ನೋಡಿದ್ರಲ್ಲ, ಈ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇವ್ರೇನ್ ದೊಡ್ಡ ಸಾಧನೆ ಮಾಡಿದರೆ, ಇವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದೆಯಲ್ಲಪ್ಪ ಅಂತ ನೀವು ನಂಗೆ ಕೇಳ್ಬೋದು. ಒಂದು ಮಾತು ಹೇಳ, ಬರೀ ಇವ್ರಂತ ಅಷ್ಟೇ ಅಲ್ಲ, ನೀವೂ ಸಾಧನೆ ಮಾಡಿರೋರೆ. ಅರ್ಥ ಆಗ್ಲಿಲ್ವಾ? ನಿಮ್ ಜೀವನಕ್ಕೆ ನೀವೇ ಸಾಧಕರು. ನೀವು ನಿಮ್ ಜೀವನದಲ್ಲಿ ಪಟ್ಟಿರೋ ಕಷ್ಟ, ಕಂಡಿರೋ ಸುಖ, ಹಾಕಿರೋ ಕಣ್ಣೀರು, ಅನುಭವಿಸಿರೋ ನೋವು, ಇದೆಲ್ಲ ನಿಮ್ಗಷ್ಟೇ ಗೊತ್ತು. ಲೈಫಲ್ಲಿ ಎಲ್ಲ ಕಷ್ಟನೂ ದಾಟ್ಕೊಂಡು ಆಗಿದ್ದಾಗ್ಲಿ ನಾನ್ಯಾರಿಗೂ ತಲೆ ಬಗ್ಸಲ್ಲ, ಸ್ವಂತ ದುಡಿಮೆ ಮಾಡಿಕೊಂಡು ಶಕ್ತಿ ಮೀರಿ ಸ್ವಾಭಿಮಾನದಿಂದ ದುಡ್ಕೊಂಡು ತಿಂತೀನಿ ಅಂತ ಹೇಳೋ ನಿಮ್ಮ ಮುಂದೆ ಇನ್ನ ಯಾವ ಹೀರೋ ಬೇಕು? ನನ್ನ ಉದ್ದೇಶ ಇಷ್ಟೇ, ನಿಮ್ಮಲ್ಲಿರೋ ಆ ಹೀರೋನ ಹೊರಗಡೆ ತಗೊಂಬಂದು ಈ ಸಮಾಜಕ್ಕೆ ತೋರಿಸ್ಬೇಕು. ನಿಮ್ಮ ಕಥೆಯಿಂದ ಎಲ್ರಿಗೂ ಒಂದು ಪಾಠ ಸಿಗಬೇಕು. ಇದು ನಿಮ್ಮ ಕತೆ, ನಿಮ್ಮ ಧ್ವನಿ. ನೆನಪಿರ್ಲಿ, ನಿಮ್ಮ ಲೈಫ್ಗೆ ನೀವೇ ಹೀರೋ. ಇವತ್ತು ಇವ್ರ ಕತೆ ಕೇಳಿದ್ದೀವಿ, ನಾಳೆ ನಿಮ್ಮ ಕತೆನೂ ಕೇಳ್ತೀವಿ. ಈಗ ದಿಲೀಪ್ ಅವರು ಒಂದು ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಊರಲ್ಲಿ. ನಮ್ಮೂರು ಬಸವೇಶ್ವರ ದೇವಸ್ಥಾನಪ್ಪ. ಇದು ಬಸವೇಶ್ವರ ದೇವಸ್ಥಾನ ಅಂತ. ನೀವು ಸಣ್ಣ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ, ನಿಮ್ಮ ಹುಟ್ಟಿದ ಊರಿದು. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋದು, ತುಂಬಾ ನೆನಪುಗಳು. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದೀನಿ. ಸ್ವಲ್ಪ ಬಂದು ಖುಷಿ ಆಗ್ತಾ ಇದೆ, ಹೋಗುವಾಗ ದುಃಖ ಆಗುತ್ತೆ.
ಹೆಂಗ್ ಹೇಳೋದು ಹೇಳಕ್ ವರ್ಡ್ಸ್, ದೇರ್ ಇಸ್ ನೋ ವರ್ಡ್ಸ್. ಬಸವೇಶ್ವರ ದೇವಸ್ಥಾನ ಇದು ನಮ್ಮೂರ್ ಮೇನ್ ದೇವ್ರ ಇದು. ಸೊ ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ ಇಲ್ಲಿ. ಎವ್ರಿ ಇಯರ್ ನಾನು ಬರ್ತಾ ಇರ್ತೀನಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷನೂ ಬರ್ತಾ ಇರ್ತೀನಿ. ಇನ್ನೊಂದ್ ಏನಂದ್ರೆ ಎವ್ರಿ ಮಂಡೇ ಬಂದ್ಬಿಟ್ಟು ಒಳ್ಳೆ ವಿಶೇಷ ಪೂಜೆ ಆಗುತ್ತೆ ಇಲ್ಲಿ. ಪ್ರತಿ ಸೋಮವಾರ ಬಸವೇಶ್ವರ ದೇವಸ್ಥಾನ ಎಲ್ಲರಿಗೂ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಮನೆ ದೇವ್ರ ತರ ಇದು. ನಾವ್ ಇವಾಗ ದೇವಸ್ಥಾನ ಹತ್ರ ಹೋಗಿದ್ವಲ್ವಾ, ದೇವಸ್ಥಾನ ಮುಂದೆಗಡೆ ಚಿನ್ನಿದಂಡ ಎಲ್ಲ ಆಡ್ತಾ ಇದ್ವಿ. ಗೊತ್ತಾ ಚಿನ್ನಿದಂಡ ಅಂದ್ರೆ? ಆಡಿದೀವಿ ನಾವು. ಫುಲ್ ಎಕ್ಸ್ಪೋರ್ಟ್. ಅದು ಗಿನ್ನಿಸ್ ದಾಖಲೆನ ಹೋಗಿರ್ತಿತ್ತು ಏನೋ ನಾನು ಆಡಿರೋ ನೋಡಿದ್ರೆ. ಎಲ್ಲ ಆಟಗಳು ನೆನ್ಸ್ಕೊಂಡ್ರೆ ಸಣ್ಣ ಹುಡುಗರಿಂದ ಸಿಕ್ಕಾಪಟ್ಟೆ ಡ್ಯಾನ್ಸ್ ಗೊತ್ತು. ಎಷ್ಟು ವಯಸ್ಸಿಂದ ನಿಮಗೆ ಡ್ಯಾನ್ಸ್ ಇಂದ ಪ್ಯಾಷನ್ ಬಂದಿದ್ದು? ಪ್ಯಾಷನ್ ಬಂದಿದ್ದು ಆಲ್ಮೋಸ್ಟ್ ನನಗೆ 8th or 9th ಸ್ಟ್ಯಾಂಡರ್ಡ್ ಇಂದಾನು ನನಗೆ ಪ್ಯಾಷನ್ ಅದು. ಸೊ ತುಂಬಾ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ. ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಮುಂದುವರಿಯಕ್ ಆಗ್ಲಿಲ್ಲ ಅಷ್ಟೇನೆ. ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ, ನಮಗೆ ಜೋಳ ತಿನ್ನೋ ಆಸೆ. ಬೇರೆದು ಹೊಲದಲ್ಲಿ ನುಗ್ಗೋದು, ಕತ್ಕೊಂಡ್ಬರೋದು, ಅಲ್ಲೆಲ್ಲರೂ ಹೋಗ್ಬಿಟ್ಟು ಒಂದು ಕುಪ್ಪೆ ತರ ಹಾಕ್ಬಿಟ್ಟು ಅಲ್ಲೇ ಸುಟ್ಕೊಳೋದು. ಎಷ್ಟು ಜನ ಇದ್ರಿ ಗ್ರೂಪ್ ಅಲ್ಲಿ? ಗ್ರೂಪ್ ಅಲ್ಲಿ ತುಂಬಾ ಜನ ಇದಾರೆ. ನನ್ನ ಕ್ಲಾಸ್ಮೇಟ್ಸ್ ಅಲ್ಲಿ ಸಂಜೆ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ಅವರೆಲ್ಲ ಇಲ್ಲೇ ಸೆಟ್ಲ್ ಆಗಿರೋರು. ನಾನ್ ಮಾತ್ರ ಊರಲ್ಲೇ ಇದಾರ? ಇದಾರೆ. ಸಂಜೆ ಎಲ್ಲ ಸಿಗ್ತಾರೆ, ಬನ್ನಿ ನಿಮಗೆ ತೋರ್ಸ್ಕೊಡ್ತೀನಿ. ಇನ್ನು ಉಳಿದವರೆಲ್ಲ ಇಲ್ಲೇನೆ ಇರೋದು. ಸೊ ಅವರು ನಾವೆಲ್ಲ ಏನ್ ಮಾಡ್ತಿದ್ವಿ, ಹಿಂಗೆ ಹೋಗ್ತಾ ಇದ್ವಲ್ಲ, ಹೋಗ್ಬೇಕಾರೆ ಯಾರ್ದೋ ಹೊಲ್ದಕ್ ಹೋಗೋದು, ಈ ತರ ನೋಡಿ, ಈ ತರ ಜೋಳದಕ್ ಹೋಗೋದು, ಕತ್ಕೊಂಡ್ ಬರೋದು, ಅದನ್ನೆಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಸೌದೆ ಇದೆಲ್ಲ ಜೋಡಿಸ್ಬಿಟ್ಟು ಹಾಕೊಂಡು ಕತ್ಕೊಂಡ್ ತಿನ್ನೋದು. ಹೊಲ್ದವ್ರು ಏನ್ ಮಾಡ್ತಿದ್ರು ಓನರು, ಅದು ನೋಡ್ಬಿಟ್ಟು ಅಟ್ಟಿಸ್ಕೊಂಡ್ಬಂದು ಹೊಡಿಯೋರು ನಮ್ಗೆ. ಒದ್ದೆ ತಿಂದಿದ್ದೀರಾ? ತಿಂದಿದ್ದೀನಿ, ಬೆಜ್ಜಾನ್ ತಿಂದಿದ್ದೀನಿ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡ್ತಾ ಇರ್ತಾರೆ, ಆ ತರ ಅದೇ ತಿಂದಿದ್ದೀವಿ. ಹೀಗೆ ಊರೆಲ್ಲ ಸುತ್ತಾಡ್ಕೊಂಡು ಊರಿನ ಹಿರಿಯರು ಸಂಬಂಧಿಕರು ಎಲ್ರನ್ನೂ ಮಾತಾಡಿಸ್ತಾ ಊರಲ್ಲಿಟ್ಟಿರೋ ಗಣೇಶನ್ಗೆ ಪೂಜೆ ಮಾಡಿಕೊಂಡು ನಮ್ಮ ಮಾತುಗಳನ್ನ ಶುರು ಮಾಡಿದ್ವಿ. ದಿಲೀಪ್ ರೆಡ್ಡಿನಾ, ಹೇಗಿದ್ದೀರಾ? ಸೂಪರ್. ನೀವು? ತುಂಬಾ ಚೆನ್ನಾಗಿದ್ದೀನಿ. ಯೂಟ್ಯೂಬ್ ಅಲ್ಲಿ ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ. ಸೊ ಈ ಸೀರೀಸ್ ಅಲ್ಲಿ ಮೊದಲನೇ ಗೆಸ್ಟ್ ನೀವು. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ಕತೆ ನಿಮ್ಮ ಧ್ವನಿ, ನಿಮ್ಮ ಸ್ಟೋರಿನ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು. ಸೊ ನಿಮ್ದೇ ಆದಂತ ಒಂದು ಜೀವನ ಇದೆ. ಆ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಮೇಲ್ ಬಂದಿದ್ದೀರಾ. ನಾನು ಇವಾಗ ಒಂದು 6-7 ತಿಂಗಳಿಂದ ನೋಡಿದ್ ದಿಲೀಪ್ ಬೇರೆ, ನಿಮ್ಮ ಊರಲ್ಲಿ ನೋಡ್ತಾ ಇರೋ ದಿಲೀಪ್ ಬೇರೆ. ಈಗ ನನ್ನ ಸ್ಟೋರಿ ನಿಮ್ಗೆ ಹೇಳ್ಬೇಕು. ಬೇಸಿಕಲಿ ನಾನು ಬಂದ್ಬಿಟ್ಟು ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿನಲ್ಲೇ, ಬಸವನ ಶಿವನ ಕೆರೆ ಅಂತ ಹೇಳ್ಬಿಟ್ಟು. ಬಸವನ ಶಿವನ ಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಭರಮಸಾಗರ ಹೋಗ್ಲಿ. ನಮ್ಗೆ ಅವಾಗೆಲ್ಲ ಹೆಂಗಿತ್ತು ಅಂತಂದ್ರೆ, ₹1 ಕೊಟ್ರೆ ನಮ್ಗೆ 1,000 ಇದ್ದಂಗ. ಆ ತರ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದು. ತಂದೆ ಬಂದ್ಬಿಟ್ಟು ಅಗ್ರಿಕಲ್ಚರಲ್, ತಾಯಿ ಟೈಲರ್. ತಾಯಿ ಸ್ಟಾರ್ಟ್ ಮಾಡಿದ್ದು ಮದ್ವೆ ಆದ್ಮೇಲೆ. ಆಕ್ಚುಲಿ ಮದ್ವೆ ಆದ್ಮೇಲೆ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ಟೈಲರಿಂಗ್ ಮಾಡಿ ನನ್ನನ್ನ ನನ್ನ ತಮ್ಮನ್ನ ಓದಿಸಿದ್ದು. ಅವ್ರು ತುಂಬಾ ಸ್ಟ್ರಗಲ್ ಪಟ್ರು. ಅವ್ರು ಹೇಳ್ಬೇಕು, ತುಂಬಾ ಸ್ಟ್ರಗಲ್ ಪಟ್ರು. ಬ್ಯಾಕ್ ಎಂಡ್ ಅಲ್ಲಿ ಯಾರು ಇಲ್ಲ, ಮಕ್ಳನ್ನ ಸಾಕ್ಬೇಕು. ತಮ್ಮ ಬಂದ್ಬಿಟ್ಟು ಇನ್ನೂ ಚಿಕ್ಕವನು. ಅಪ್ಪ ತೀರ್ಕೊಂಡಾಗ ತಮ್ಮ ಬಂದ್ಬಿಟ್ಟು ಆಟ ಆಡ್ತಿದ್ದ ಮಣ್ಣಲ್ಲಿ ಹೋಗಿ. ಅವಾಗೇನು ಚಿಕ್ಕವ್ರು ಅಷ್ಟೊಂದು ನೆನಪಿಲ್ಲ, ಬಟ್ ಅಪ್ಪ ತೀರ್ಕೊಂಡು ನೆನಪಿದೆ ನನಗೆ. ಸೊ ಹಂಗಾಗಿ ಅಷ್ಟು ಬೆಳೆಸಾದ್ಮೇಲೆ ಏನೇನೋ ಮಾಡಿ SLC ಮಾಡಿಸಿದ್ರು. ಅಂದ್ರೆ SLC ನಾನು ಆಲ್ಮೋಸ್ಟ್ 3 ಸ್ಕೂಲ್ ಚೇಂಜ್ ಮಾಡಿದೀನಿ. ಚೆನ್ನಾಗಿ ಎಜುಕೇಶನ್ ಕೊಡಿಸ್ಬೇಕು ಅಂತ ಅಮ್ಮ ಬಂದ್ಬಿಟ್ಟು ಏನೇನೋ ಪ್ರಯತ್ನ ಪಟ್ಟು ಮಠದ ಸಿರಿಗೆರೆ ಅಂತ ಒಂದ್ ಬರುತ್ತೆ, ಅಲ್ಲೊಂದ್ ವರ್ಷ ಓದಿಸಿದ್ರು. ಮಠದಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಓದ್ದೆ. 7th ಸ್ಟ್ಯಾಂಡರ್ಡ್ ಅಲ್ಲೂ ಓದ್ದೆ. ಹೆಂಗಿತ್ತು ಹಾಸ್ಟೆಲ್ ಲೈಫ್? ಅಲ್ಲಿ ಅಪ್ಪ ಅಮ್ಮ ಪ್ರೀತಿ ಇರಲ್ಲ, ಹುಡುಗರ ಜೊತೆ ಇರಬೇಕು, ಆಮೇಲೆ ನಾವೇ ಬಟ್ಟೆ ತೊಳ್ಕೋಬೇಕು. ಅದೊಂಥರ ಎಕ್ಸ್ಪೀರಿಯನ್ಸ್, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಜೀವನದಲ್ಲಿ ಮೊದಲನೇ ಸಲ ಹಾಸ್ಟೆಲ್ ಹೋಗಿದ್ದು? ಹೌದೌದು, ಫಸ್ಟ್ ಟೈಮ್ 7th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು. ಅದಾದ ನಂತರ ಮತ್ತೆ ತಿರ್ಗಿ 8th ಗೆ ಮತ್ತೆ ಊರಿಗೆ ಹಾಕೊಂಡ್ರು. ಆಮೇಲೆ 8th, 9th, 10th ನಮ್ಮೂರಲ್ಲೇ ಮಾಡಿದ್ದು. ಶಿವನ್ ಕೆರೆ ಅಂತ ಹೇಳಿದ್ನಲ್ಲ, ಅದೇ ಊರಲ್ಲೇ ಮಾಡಿದ್ದು. ತಿಪ್ಪಾರೆಡ್ಡಿ ಸರ್ ಅಂತ ಒಬ್ರು ಇದ್ರು. ನಾನು ಒಂಥರ ಕರಾಟೆ ಡ್ಯಾನ್ಸ್ ಮಾಡೋದು. ಕರಾಟೆ ಅಂದ್ರೆ ಹುಚ್ಚು. ಅವಾಗ ಏನೋ ಹುಡುಗರು ಸ್ಕೂಲಲ್ಲಿ ಆತರ ಎಲ್ಲ ಏನಿಲ್ಲ. ಸುಮ್ನೆ ಒಂದು ಹುಡುಗರನ್ನ ಗುಂಪಲ್ಲಿ ಹಾಕೋದು. ನಾನು ಕರಾಟೆ ತರ ಮಾಡ್ತೀನಿ, ನೀವು ಹೊಡ್ಸ್ಕೋಬೇಕು ನನ್ನ ಹತ್ರ ಅನ್ನೋದು. ಅವ್ರ ಮೇಲೆ ಬೀಳೋದು, ಹೊಡಿಯೋದು, ಅವ್ರು ಎದ್ರಕೊಂಡು ಓಡೋಗೋದು. ಒಂಥರ ಫಿಲಿಮ್ ಅಲ್ಲಿ ಫೈಟರ್ ಹೀರೋಗಳು ಫೈಟ್ ಮಾಡ್ತಾರಲ್ಲ, ಆತರ ಮಾಡಿದ್ವಿ. ಆವಾಗ ತಿಪ್ಪಾರೆಡ್ಡಿ ಸರ್ ಇದ್ರಲ್ಲ, ನೋಡಿದ್ರು ಅವರು. ಬ್ರೇಕ್ ಟೈಮ್ ಅಲ್ಲಿ ನೋಡಿದ್ರು. ಅವ್ರ ಕ್ಲಾಸ್ ನೆಕ್ಸ್ಟ್ ಅಟೆಂಡ್ ಯಾವ ಸಬ್ಜೆಕ್ಟ್ ತಗೊಂತ? ಸೋಷಿಯಲ್ ತಗೊಂತ ಇದ್ರು. ಸೋಷಿಯಲ್ ತಗೊಂತ ಇದ್ರು. ಸರಿ ನೋಡಿ ವಾಚ್ ಮಾಡಿದಾರೆ, ನಾನು ಮಾಡೋದನ್ನೆಲ್ಲ ವಾಚ್ ಮಾಡಿದ್ದಾರೆ. ಸರಿ ಕ್ಲಾಸ್ ಬಂತು ಅವ್ರದ್ದು, ಅಟೆಂಡ್ ತಗೊಂಡ್ರು ಕ್ಲಾಸ್. ಕ್ವಶನ್ ಕೇಳ್ಕೊಂತ ಬಂದ್ರು. ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರಲ್ಲ ಅದನ್ನ ಕ್ವಶನ್ ಕೇಳ್ಕೊಂತ ಬಂದ್ರು. ಅದಕ್ಕೆ ಆನ್ಸರ್ ಮಾಡಿಲ್ಲ ನಾನು, ಬೇಕಂತಾನೆ ಕೇಳಿರೋದು. ನೋಡಿ ನನ್ನ ಅದ್ರಲ್ಲಿ ಫೈಟ್ ಮಾಡ್ತಾ ಇದ್ನಲ್ಲ, ಅದು ನೋಡಿ ಅಲ್ಲಿ ಬಂದ್ಬಿಟ್ಟು ಹೂ ಅಂತಂದ್ ಹೇಳ್ತೀಯಾ, ಇಲ್ಲೇನು ಹೂ ತೋರ್ಸ್ದೇನು ಅಂತಂದ್ ಹೇಳಿ ಆನ್ಸರ್. ಅದೊಂದು ಫನ್ನಿ ಇನ್ಸಿಡೆಂಟ್, ಅದು ಸಖತ್. ಅದು ಆಮೇಲೆ ನಮ್ಮ ಹುಡುಗರಿಗೆ ಏನ್ ಮಾಡೋದು ಅಂದ್ರೆ, ಸರಿಯಾಗಿ ಗುಡಿಯವ್ರು ಕೈ ಬೆಂಚ್ ಮೇಲೆ ಕೈ ಹಿಡಿಯೋದು, ಸರಿಯಾಗಿ ಏಟ್ ಬಿಡತಂಗ ಒಂದು ಕೋಲೆ ಮುರಿದೋಗ್ಬಿಡ್ಬೇಕು ಹಂಗ್ ಗುಡಿಯವ್ರು. ತುಂಬಾ ಫ್ರೆಂಡ್ ಸರ್ಕಲ್ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಆಟ ಪಾಠಗಳೆಲ್ಲ ನಡೀತಾರೆ. ಅವಾಗೆಲ್ಲ ಆ ಲೈಫ್ ನೆನ್ಸ್ಕೊಂಡ್ಬಿಟ್ರೆ ನನ್ಗೆ ಯಾವಾಗಪ್ಪ ಮತ್ತೆ ಆ ಲೈಫ್ ಅನ್ನೋಂಗೆ ಆತರ. ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಅನ್ಸುತ್ತೆ. ₹1 ಇದ್ರೆ ₹1000 ಇದ್ದಂಗೆ. ₹1ಗೆ 4 ಪೇಪರ್ಮೆಂಟ್ ಕೊಡೋರು. ಅದೇ ಖುಷಿ ನಮಗೆ. ಅದೇ ಖುಷಿ ನಮ್ಗೆ. ಅದು ಬೆಂಗಳೂರು 2007 ಅಲ್ಲಿ ಬಂದೆ ನಾನು. ಬಂದಿದ್ರಿ ಬೆಂಗಳೂರಿಗೆ? ಜೀವನಕ್ಕೋಸ್ಕರ, ಕೆಲಸ ಹುಡುಕೊಂಡು. ಫಸ್ಟ್ ನಾನು ದಾವಣಗೆರೆಗೆ ಹೋದೆ. ದಾವಣಗೆರೆಗೆ
ಹಾಸ್ಟೆಲ್ ಅಂತ ಇತ್ತು. ನನ್ನ ಫಸ್ಟ್ ಸ್ಯಾಲ್ರಿ 700 700 ರೂಪಾಯಿ ಮಂತ್ಲಿ. ಒಂದು ರಜಾ ಇಲ್ಲ. 2-3 months ಒನ್ಸ್ ನನಗೆ ಒಂದ್ ದಿವಸ ಇಲ್ಲ 2 ದಿವಸ ರಜಾ ಕೊಡೋರು. ಆ ಮೂಮೆಂಟ್ ಅಲ್ಲಿ ಊರಿಗೆ ಹೋಗ್ಬೇಕು. 2 months ಇಲ್ಲ 3 months ಸ್ಯಾಲ್ರಿ ತಗೋಬೇಕು. 3 months ವರ್ಕ್ ಮಾಡಿದ್ರೆ 2000 ಸಿಗೋದು, 2100 ರೂಪಾಯಿ ಏನೋ ಸಿಗೋದು. ಅದರಲ್ಲಿ 100 ರೂಪಾಯಿ ಬಸ್ ಚಾರ್ಜ್ಗೆ, ಹೋಗಕ್ಕೆ ಬರಕ್ಕೆ ಅಷ್ಟು ಬಸ್ ಚಾರ್ಜ್ಗೆ ಇಟ್ಕೊಂಡು 2000 ರೂಪಾಯಿ ಅಮ್ಮ ಕೊಡಬೇಕು. ಈ ತರ ಒಂದು ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ ನಾನು. ಏನಂದ್ರೆ ಮಕ್ಕಳಿಗೆ ಸ್ಟೂಡೆಂಟ್ಗಳು ಇರ್ತಾರಲ್ವಾ ಹಾಸ್ಟೆಲ್ ಅದು. ಸೊ ಅಲ್ಲಿ ಊಟ ಬಡಿಸ್ಬೇಕು ಅವ್ರಿಗೆ. ಅರ್ಲಿ ಮಾರ್ನಿಂಗ್ 4 o'clock ಹೇಳ್ಬೇಕು, ನೈಟ್ 11-11:30 ಆಗೋದು ಮಲಗಕ್ಕೆ. ಲಂಚ್ ಆದ್ಮೇಲೆ ಆ ಮೂಮೆಂಟ್ ಅಲ್ಲಿ 1 hour ನಮಗೆ ಬ್ರೇಕ್ ಸಿಗೋದು. ಅದೇ ನಮಗೆ ರೆಸ್ಟ್. ಅದು ಬಿಟ್ರೆ ನಮ್ಗೆ ರೆಸ್ಟೇ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ಹೊಡೆದಿರೋದು ನನಗೆ ನೆನಪಿಲ್ಲ. ನನಗೆ ಅಲ್ಲಿ ಒಬ್ರು ಮ್ಯಾನೇಜರ್ ಒಬ್ರು ಇದ್ರು, ರಾಜು ಅಂತ ಅಲ್ಲಿ ಹಾಸ್ಟೆಲ್ ಅಲ್ಲಿ. ಇದು ಅವ್ರು ಏನ್ ಮಾಡಿದ್ರು, ಎವ್ರಿ ಡೇ ನೈಟ್ ಅನ್ನದ ಸ್ಪೂನ್ 5 ಇಡಬೇಕು. ಅನ್ನದ ಬೇಷನ್ ಬರುತ್ತಲ್ಲ, ಬೇಷನ್ 5 ಜೋಡಿಸಿಡ್ಬೇಕು. ನನ್ನ ಟಾಸ್ಕ್ ಅದು. ಸೊ ಒಂದಿನ ಏನಾಗ್ಬಿಡ್ತು, ತೊಳೆಯಕ್ ಹಾಕಿರ್ತಾರಲ್ಲ ಅಲ್ಲೆಲ್ಲ ಒಂದ್ ಸೆಂಟ್ರಲ್ ಬಿದ್ದೋಗ್ಬಿಟ್ಟಿದೆ ಒಂದು ಅನ್ನದ ಸ್ಪೂನ್. ಸಿಕ್ಕಿಲ್ಲ ನನಗೆ. 4 ಸ್ಪೂನ್ ಇಟ್ಟಿದ್ದೀನಿ, 5 ಬೇಷನ್ ಇಟ್ಬಿಟ್ಟಿದ್ದೀನಿ. ಹೌದು, ಸಿಕ್ಕಿಲ್ಲ ಏನಿಲ್ಲ. ಇವ್ರು ಏನ್ ಮಾಡ್ಬಿಟ್ರು, ಎಲ್ಲ ರೆಡಿ ಆಯ್ತು, ಪ್ರೇಯರ್ ಮಾಡ್ತಾರ ಅಲ್ಲಿ. ಊಟ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೇಯರ್ ಮಾಡ್ತಾರೆ, ಒಂದು 2 minutes ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಆಗೋಯ್ತು, ಒಂದು ಪಿನ್ ಹಿಂಗ್ ಹಾಕಿದ್ರೆ ಸೌಂಡ್ ಕೇಳುತ್ತೆ, ಅಷ್ಟು ಪಿನ್ ಡ್ರಾಪ್ ಸೈಲೆಂಟ್. ಸೊ ಆ ಮೂಮೆಂಟ್ ಅಲ್ಲಿ ಕರೆದ್ರು ನನಗೆ. ಸುಮಾರು ಒಂದು 250-300 ಸ್ಟೂಡೆಂಟ್ಸ್ ಇದಾರೆ. ನಮ್ ಸ್ಟಾಫ್ ಒಂದು 20 ಜನ ಇದಾರೆ. ಅವ್ರ ಎದುರುಗಳು ಪೆಳ್ಳ ಒಂದು ಬಿಟ್ರು ನನಗೆ ಕಬ್ಬಳಗ. ಇವತ್ತು ನನಗೆ ಫನ್ನಿ ಅನ್ಸುತ್ತೆ ಅದು. ಅವತ್ತಿನ ದಿವಸ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದ್ದೆ ನಾನು. ನಾನು ಇವಾಗ ಏನು ವರ್ಕ್ ಮಾಡ್ತಾ ಇದ್ನ ಅದನ್ನೆಲ್ಲ ನೋಡಿದ್ರೆ ಅವ್ರು ಏನೋ ಖುಷಿ ಪಡ್ಬೋದು. ಅವ್ರು ಎಲ್ಲಿದಾರ ಗೊತ್ತಿಲ್ಲ ನನಗೆ. ರಾಜು ಅಂತ ಮ್ಯಾನೇಜರ್ ಅಲ್ಲಿ, ಹಾಸ್ಟೆಲ್ ಮ್ಯಾನೇಜರ್. ರಾಜು ಅವರೇ, ನಿಮ್ ಶಿಷ್ಯ ಇಲ್ಲೇ ಇದಾರೆ ನಮ್ ಜೊತೆಗೆ. ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ ಆಶೀರ್ವಾದ ಇರ್ಲಿ ಅವ್ರ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು, ನನ್ ಕೈಯಲ್ಲಿ ಕೆಲಸ ಮಾಡಕ್ ಆಗ್ಲಿಲ್ಲ. ಸೊ ಅಮ್ಮಗೆ ಹೇಳಿದೆ, ಅವಾಗ ಕಾಯಿನ್ ಬೂತು, 1 ರೂಪಾಯಿ ಕಾಯಿನ್ 60 ಸೆಕೆಂಡ್ ಬರೋದು ಅವಾಗ. ಸೊ ನಾನು 2 ರೂಪಾಯಿ 3 ರೂಪಾಯಿ ಕಾಯಿನ್ ತಗೊಳೋದು ವಿತ್ ವಾರ್ಡನ್ ಪರ್ಮಿಷನ್. ಹೊರಗಡೆ ಹೋಗ್ಬೇಕು ನಾವು ಕಾಯಿನ್ ಬೂತಿಗೆ. ಅದು 1/2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಕಾಯಿನ್ ಬೂತ್ ಹಿಡ್ಕೊಂಡು. ಹೌದು, ಹೊರಗಡೆ ಹೋಗ್ಬೇಕು. 1/2 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಆ 1/2 ಗಂಟೆಲಿ ಹೋಗಕ್ಕೆ 5-10 ನಿಮಿಷ ಬೇಕು, ಬರಕ್ 5-10 ನಿಮಿಷ ಬೇಕು. ಇನ್ನು 10 ನಿಮಿಷ ಟೈಮ್ ಇರೋದು. 10 ನಿಮಿಷದಲ್ಲಿ ಮಾತುಕತೆ ಮುಗಿಸಿ ರಿಟರ್ನ್ ಬರ್ಬೇಕು. ಆ ತರ ಒಂದು ಸಿಚುವೇಶನ್ ಅಲ್ಲಿ. ಸೊ ಅವಾಗ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟೆ, ಕಾಯಿನ್ ಬೂತಿಂದ ಫೋನ್. ಅದು ಕೂಡ ನಮ್ಮ ಮನೇಲಿ ಫೋನ್ ಇಲ್ಲ. ನಮ್ಮಮ್ಮ ಫ್ರೆಂಡ್ ಒಬ್ರು ಇದ್ರು ಊರಲ್ಲಿ, ಅನುಲಮ್ಮ ಅಂತ ಹೇಳ್ಬಿಟ್ಟು, ಈಗಲೂ ಇದಾರೆ ಊರಲ್ಲಿ. ಅನುಲಮ್ಮ ಅಂಟಿ, ನಿಮ್ ಹೆಸರು ಹೇಳ್ತಾರದು. ಅನುಲಮ್ಮ ಅವ್ರ ಮಕ್ಳಿಬ್ರು ಇದಾರೆ, ಪಲ್ಲವಿ ಪವಿತ್ರ ಅಂತ. ಅವ್ರು ನನ್ನ ತಂಗಿಯರವ್ರು. ಸೊ ಅವ್ರ ಮನೆಗೆ ಫೋನ್ ಮಾಡೋದು, 1 ರೂಪಾಯಿ ಕಾಯಿನಿಂದ ಹಾಕೋದು. ನಾನು ದಿಲೀಪ್ ಮಾತಾಡ್ತಿದ್ದೀನಿ, ಅಮ್ಮ ನಾನು ಸ್ವಲ್ಪ ಕರೀರಿ, ಮಾತಾಡ್ಬೇಕು, 2 ನಿಮಿಷ ಬೇಗ ಕರೆಸ್ತೀನಿ, ನನಗೆ ಟೈಮ್ ಇಲ್ಲ ಅಂತ ಹೇಳೋದು. ಅವಾಗ ಕರ್ಸೋದು, ಅಮ್ಮನ್ ಕರ್ಸ್ಬಿಟ್ಟು 2 ನಿಮಿಷ ಮಾತಾಡೋದು ಕಾಯಿನ್ ಬೂತಿಂದ. ಅವಾಗ ಹೇಳ್ದೆ ಅಮ್ಮಗೆ, ಅಮ್ಮ ನನ್ ಕೈಲಿ ಇಲ್ಲ, ಆಗ್ತಾ ಇಲ್ಲ, ಊರಿಗೆ ಬಂದ್ಬಿಡ್ತೀನಿ, ದಯವಿಟ್ಟು ಕರ್ಕೊಂಡು ಹೋಗಿ, ನನಗೆ ಬಸ್ ಚಾರ್ಜ್ಗೂ ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ. ಹಂಗೆ ನಮ್ಮಮ್ಮ ಏನೇನೋ ಕನ್ವಿನ್ಸ್ ಮಾಡುತ್ತೋ, ನಮ್ಮಮ್ಮ ಸರಿ ಬೆಳಿಗ್ಗೆ ಬರ್ತೀನಿ ನಾನು ಅಂತ. ನಮ್ಮಮ್ಮ ಬಂದ್ಬಿಟ್ರು. ಬಂದು ಅಲ್ಲಿ ಸಿಚುವೇಶನ್ ಎಲ್ಲ ನೋಡಿದ್ರು. ನನ್ ಮಗ ಹೆಂಗ ಒಳ್ಳೊಳ್ಳೆ ಊಟ ಮಾಡ್ಕೊಂಡಿದ್ದಾರೆ, ಏನು ಬಿಡು ಅಂತಂದೇಬಿಟ್ಟು. ಮಧ್ಯಾಹ್ನ ಲಂಚ್ ಬ್ರೇಕ್ ಅಲ್ಲಿ ಬಂದಿದ್ದು. ಒಳಗಡೆ ಹಾಸ್ಟೆಲ್ ಒಳಗಡೆ ಬಂದ್ರು, ಪರ್ಮಿಷನ್ ತಗೊಂಡು ಬಂದ್ರು. ರಾಜು ಸರ್ ಮಾತಾಡ್ಸಿರಲ್ಲ, ಇಲ್ಲ ಚೆನ್ನಾಗದಾನೆ, ಏನಾಗಲ್ಲ, ಹೋಗಮ್ಮ, ನೀವು ನಾವು ನೋಡ್ಕೊಂತೀವಿ ಹಂಗೆ ಅಂತ ಕನ್ವಿನ್ಸ್ ಮಾಡಿ ಕಳಿಸ್ಬಿಟ್ರು. ನನಗೆ ಅವಾಗ ಮತ್ತೆ ಅಲ್ಲೇ ಬಿಟ್ಬಿಟ್ರು ನನ್ನ. ಇದೊಳ್ಳೆ ಸವಾಸ ಆಗೋಯ್ತಲ್ಲ ಅಂತಂದ್ ಹೇಳ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ, ಒಂದಿನ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆನ ತಗೊಂಡ್ಬಂದಿಲ್ಲ ನಾನು. ಸೂಟ್ ಕೇಸ್ ಸಮೇತ ಅಲ್ಲೇ ಬಿದ್ದಿದೆ. ಊರಿಗೆ ಹೋದಂಗ್ ರಿಟರ್ನ್ ಬರ್ಲೇ ಇಲ್ಲ ನಾನು ಅಲ್ಲಿಗೆ. ಆಮೇಲೆ ಅಲ್ಲಿ ಸೂಪರ್ವೈಸರ್ ಒಬ್ನಿದ್ದ, ಸೂಪರ್ವೈಸರ್ ಕಮ್ ಭಟ್ರು ಒಬ್ನಿಂದ. ಅವ್ನು ಬಹಳ ಟಾರ್ಚರ್. ಅವ್ನು ರಾಜು ಸರ್ಗಿಂತ ಟಾರ್ಚರ್. ಅವ್ನು ರಾಜು ಸರ್ ಆದ್ರೂ ಒಂದ್ ಸ್ವಲ್ಪ ಒಳ್ಳೇದ್ ಕೇಳ್ತಾರೆ, ಅವ್ನ್ ಹಂಗಲ್ಲ, ಬೇಕಂತಾನೆ ಟಾರ್ಚರ್ ಮಾಡೋನು. ಅದೆಲ್ಲ ನೆನ್ಸ್ಕೊಂಡ್ ನನಗೆ ಹೋಗಕ್ ಆಗ್ಲಿಲ್ಲ, ಬಿಟ್ಬಿಟ್ಟೆ ನಾನು. ಸೊ ಈಗ ಹಾಸ್ಟೆಲಿಂದ ಮನೆಗೆ ವಾಪಸ್ ಬಂದ್ಬಿಟ್ರಿ ಊರಿಗೆ. ನೆಕ್ಸ್ಟ್ ಜೀವನ ಏನಾಯ್ತು? ಊರಲ್ಲೇನೆ ಜೋಳ ಗೊತ್ತಲ್ಲ, ಕಾನ್ ಬೆಳಿತಾರಲ್ಲ, ಒಂದ್ ದಿನಕ್ಕೆ 20 ರೂಪಾಯಿ ಕೊಡೋರು. ಬಿತ್ತನೆ ಮಾಡಕ್ ಹೋಗೋದು, ಬೇರೆ ಹೊಲದಲ್ಲಿ ಹೋಗೋದು. ಈಗ ನಿಮ್ದೊಂದು 5 ಎಕರೆ 10 ಎಕರೆ ಇದೆ, ನಿಮಗೆ ಕೂಲಿಯರ್ ಬೇಕು. ನಮ್ ಫ್ರೆಂಡ್ ಸರ್ಕಲ್ ಅಲ್ಲೇ, ಬೇರೆಯವ್ರ ಮನೆಗೆ ಹೋಗ್ತಾ ಇರಲ್ಲ, ಫ್ರೆಂಡ್ ಸರ್ಕಲ್ ಅಲ್ಲಿ ನೀವ್ ಫ್ರೆಂಡ್, ನಿಮ್ಮ ಅಪ್ಪಾಜಿ ಜೊತೆಗೆ ನಿಮ್ಮ ಅಮ್ಮ ಜೊತೆ ನೀವು ಬಿತ್ತನೆ ಮಾಡ್ತಾ ಇರ್ತಾರೆ, ನನ್ ಜೊತೆ ಕರ್ಕೊಂಡು ಹೋಗೋದು. ಸೊ ಮಧ್ಯಾಹ್ನ ಒಂದು ಊಟ ಕೊಡೋರು, 20 ರೂಪಾಯಿ ಕೊಡೋರು, ಹೋಗ್ ಬರ್ತಿದ್ದೆ. ಅದು ಆಯ್ತು, 1-2 ತಿಂಗಳು ಜೀವನ ಆಯ್ತು. ಅದಾದ್ಮೇಲೆ ನಮ್ಮ ಅಮ್ಮನ ರಿಲೇಟಿವ್ಸ್ ಒಬ್ರು ಬಂದ್ಬಿಟ್ಟು ದಾವಣಗೆರೆಗೆ ರೆಫರ್ ಮಾಡಿದ್ರು ನನಗೆ. ಹೋಟೆಲ್ ಹೋಟ್ಲು ಕಮ್ ಲಾಡ್ಜ್ ಅದು. ಸೊ ಅಲ್ಲಿ ನಮ್ಮ ಅಮ್ಮನ ರಿಲೇಟಿವ್ಸ್ ಒಬ್ರು ಜಾಯಿನ್ ಮಾಡಿಸಿದ್ರು ನನಗೆ. ಅಲ್ಲಿ ಸಪ್ಲೈಯರ್ ಆಗಿ ವರ್ಕ್ ಮಾಡಿ, ರೂಮ್ ಬಾಯ್ ಅಂತ ಹೇಳ್ತಾರಲ್ವಾ ಲಾಡ್ಜ್ ಅಲ್ಲಿ, ಆ ತರ ಕೆಲ್ಸಕ್ಕೆ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಅಲ್ಲಿ ವಾರಕ್ಕೆ 300 ರೂಪಾಯಿ ಕೊಡೋರು. ನಮ್ದೇ ರೂಮು, ನಮ್ದೇ ಊಟ. ನಮ್ಮನ್ ಜಾಯಿನ್ ಮಾಡಿಸಿದ್ನಲ್ಲ, ಅವಂದೇ ರೂಮ್ ಇತ್ತು. ಅದ್ರಲ್ಲಿ ಕಾಲ ತಳೆದೆ, 1.5 ವರ್ಷ ಕಾಲ ತಳೆದ್ವಿ. ಈ ವಾರಕ್ಕೆ 300 ರೂಪಾಯಿ, ಏನೋ ಒಂದು 50 ರೂಪಾಯಿ ಟಿಪ್ಸ್ ಸಿಗೋದು. ಯಾಕಂದ್ರೆ ನನ್ಗೆ ಸರಿ ಅನ್ಸ್ಲಿಲ್ಲ. ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ನನ್ ಕ್ಲಾಸ್ ಮೇಟ್ಸೇ ಬಂದ್ಬಿಟ್ಟು ಅಲ್ಲಿ STD ಬೂತಿ ಕಾಲ್ ಮಾಡಕ್ ಬಂದ್ಬಿಟ್ಟು ರಿಸೆಪ್ಷನ್ ನಲ್ಲಿ. ನಾನ್ ಮಾಪ್ ಸ್ಟಿಕ್ ಇಟ್ಕೊಂಡು ಬಕೆಟ್ ಅಲ್ಲಿ ಎತ್ಕೊಂಡು ಯೂನಿಫಾರ್ಮ್, ಅವಾಗ 2 ಜೋಬು ಈ ತರ. ಸ್ಟೂಡೆಂಟ್ ಅವರು, ನಿಮ್ ಕ್ಲಾಸ್ಮೇಟ್ಸ್ ನಿಮ್ ಜೊತೆ ಸ್ಕೂಲ್ ಓದಿರೋರು ಅಲ್ಲಿ ಕಾಲೇಜ್ ಓದ್ತಾ ಇದ್ದಾರೆ ದಾವಣಗೆರೆಗೆ. ಮಾಪ್ ಸ್ಟಿಕ್ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ, ಸಡನ್ ಆಗಿ ಬಂದ್ಬಿಟ್ರು. ಮಾಪ್ ಸ್ಟಿಕ್ ಬಿಟ್ಟೆ, ಬಕೆಟ್ ಬಿಟ್ಟು ಎಲ್ಲ ಬಿಟ್ಟು ಫಸ್ಟ್ ಫ್ಲೋರ್ ಹೋಗ್ಬಿಟ್ಟೆ. ಅವ್ರು ಹೋಗೋ ತನಕ ಬೇಡ ಅಂತಂದೆ. ರಿಸೆಪ್ಷನಿಸ್ಟ್ ಸಂಗೀತ ಅಂತ ಒಂದು ಹುಡುಗಿ ಇದ್ಲು ಅಲ್ಲ, ಫಸ್ಟ್ ಫ್ಲೋರ್ ಫೋನ್ ಮಾಡ್ಬಿಟ್ಟೆ, ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಹೋಗಿದ್ಯಲ್ಲ, ಬಾರಪ್ಪ ಇಲ್ಲಿ ಬೇಗ ನೀನು ಅಂತ. ಬರ್ತೀನಿ ನನ್ನ ಫ್ರೆಂಡ್ಸ್ ಬಂದವ್ರು, ಅಲ್ಲಿ ಬರ್ತೀರೋ ಅಂತ ಹೇಳ್ಬಿಟ್ಟು ಕೂಲ್ ಮಾಡಿ ಸುಮ್ಮನಾದ. ಅವ್ರು ಹೋಗ್ಬಿಟ್ರು. ಹಂಗಾಯ್ತು. ಅದೊಂದು ನೋಡಿದೆ, ಇಲ್ಲೆಲ್ಲ ಬರ್ತಿರ್ತಾರೆ, ಇಲ್ಲಿದ್ರೆ ಸರಿ ಹೋಗಲ್ಲ ನಾನು ಅಂತೇಳಿ ಅದೊಂದು ಮೈಂಡ್ ಒಳಗೆ ಇಟ್ಕೊಂಡ್ಬಿಟ್ಟು ದಾವಣಗೆರೆಯಲ್ಲಿ
ಕ್ಲಬ್ ಅಂತ ಒಂದಿದೆ. ಅದ್ರಲ್ಲಿ ಮಲ್ಟಿಪಲ್ ಹೋಟೆಲ್, ಕ್ಲಬ್, ಲಾಡ್ಜ್ ಅದೆಲ್ಲ ಬರ್ತದ. ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಅಲ್ಲಿ ಟೇಬಲ್ ಅಲ್ಲಿ ಏನೇನ್ ಹೇಳ್ತಾರ ಅದು, ಸಿಗರೇಟ್ ತಗೊಂಬಂದ್ರೆ ಸಿಗರೇಟ್ ತಗೊಂಬ ಅನ್ನೋದು, ಟೀ ತಗೊಂಬಂದ್ರೆ ಟೀ ತಗೊಂಬರೋದು, ತಿಂಡಿ ತಗೊಂಬರೋದು, ಊಟ ತಗೊಂಬರೋದು, ಅದಕ್ಕೊಂದ್ ಸ್ವಲ್ಪ ಟಿಪ್ಸ್ ಸಿಗೋದು. 1,500 ಸ್ಯಾಲ್ರಿ ಕೊಡ್ತಿದ್ರು. ಡೈಲಿ ಒಂದು 100-150 ರೂಪೀಸ್ ಟಿಪ್ಸ್ ಬರೋದು ನನಗೆ. ನೈಟ್ 11 ಗಂಟೆಗೆ ಬಿಡ್ತಾ ಇದ್ದೆ, ಬೆಳಿಗ್ಗೆ 10:30 11 ಗಂಟೆಗೆ ಬರ್ತಾ ಇದ್ದು, ನೈಟ್ 11 ಗಂಟೆಗೆ ಬಿಡ್ತಿದ್ದೆ. ಬೈ ವಾಕ್ ಅಲ್ಲಿಂದನ ಇದಕ್ಕೆ ನಿಟವಳ್ಳಿ ಅಂತ ಒಂದು ಏರಿಯಾ ಇದೆ ದಾವಣಗೆರೆಯಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೆ ಬೈ ವಾಕ್. ಏನಿಲ್ಲ ಬಸ್ ಇರ್ತದ, ಆ ಲೇಟ್ ನೈಟ್ ಎಲ್ಲಿ ಸಿಗುತ್ತೆ ಬಸ್? 11 ಗಂಟೆಗೆ ಮುಗಿಯೋದು. ನಾವು ಊಟ ಗೀಟ ಮಾಡ್ಕೊಂಡು ಅಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ ಮನೆಯಲ್ಲಿ, ಹೋಟ್ಲಲ್ಲೇ ಊಟ ಮಾಡ್ಕೊಂಡು ರೂಮ್ಗೆ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗ್ಬಿಡೋದು. ಸೊ ಅಲ್ಲಿ ಅದು ಮುಗಿಸ್ಕೊಂಡೆ ಅದೇ ಇದು ಯಾಕೋ ಸರಿ ಹೋಗಲ್ಲ, ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ಬಸ್ ಹತ್ತಿದೆ ಕ್ಯಾಂಪಸ್ ಇಟ್ಕೊಂಡು. ನಮ್ಮೂರಲ್ಲಿ ಜಗದೀಶ್ ಅಂತ ಒಬ್ಬನಿದ್ದಾನೆ, ಅವನು ನಮ್ಮ ತಮ್ಮನ್ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದ. ಇನ್ಸ್ಟಿಟ್ಯೂಟ್ ಅಂತಂದ್ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಕರ್ಕೊಂಡು ಹೋಗಿದ್ದ ನಮ್ಮ ತಮ್ಮನ. ಹೆಚ್ಚು ಕಡಿಮೆ ಒಂದು 8 ಜನ ಇದ್ರಲ್ಲಿ ಜಗದೀಶನ್ ಜೊತೆಗೆ. ಅದ್ರಲ್ಲಿ ನಮ್ಮ ತಮ್ಮ ಒಬ್ನು ಅಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವರ್ಕ್ ಮಾಡ್ತಾ ಇದ್ದ. ಡೀಸೆಲ್ ಹಾಕೋದು, ಪೆಟ್ರೋಲ್ ಹಾಕೋದು, ಅದ್ರ ಲೆಕ್ಕ ಬರ್ದಿಡೋದು, ಈ ತರ ಇದ್ದ. ನಾನು ಏನ್ ಮಾಡ್ಬಿಟ್ಟೆ, ದಾವಣಗೆರೆಗೆ ನಾನು ಬೆಂಗಳೂರಿಗೆ ಹತ್ತಿದೆ. ರಾಜು ಅಂತ ಒಬ್ನಿದಾನೆ ಫ್ರೆಂಡ್, ಈಗಲೂ ಟಚ್ ಅಲ್ಲಿ ಇದ್ದಾನೆ, ಬೆಂಗಳೂರಲ್ಲಿ ಆಟೋ ಓಡಿಸ್ತಿದ್ದಾನೆ. ಅವ್ನು ಹೋಟೆಲ್ ಡಿಪಾರ್ಟ್ಮೆಂಟ್ ಆಗಿದ್ದು. ಇವ್ರು ಕರೆದ್ರು ನನಗೆ, ಬೆಂಗಳೂರಿಗೆ ಬಂದ್ಬಿಡು, ನಾನು ನೋಡ್ಕೊಂತೀನಿ, 4,000 ರೂಪಾಯಿ ಸಂಬಳ ಇದೆ, ಊಟ ರೂಮ್ ಎಲ್ಲ ಕೊಡ್ತಾರ ಅಂತ. 1 to ಡಬಲ್ ಸ್ಯಾಲ್ರಿ, ಯಾರು ಬಿಡ್ತಾರೆ? ಸರಿ ಅಂತ ಹೋದೆ. ಅಲ್ಲಿ ಕೆಲಸ ಆಗ್ಲಿಲ್ಲ. ಎಷ್ಟು ವಯಸ್ಸು ಅವಾಗ ನಿಮಗೆ? ಅವಾಗ 21 ಇರ್ಬೋದು ಅನ್ಕೊಂತೀನಿ. 21 ಆಲ್ಮೋಸ್ಟ್ 21-22 ವರ್ಷ ಇರುತ್ತೆ ಅನ್ಕೊಂತೀನಿ ಬೆಂಗಳೂರಿಗೆ ಬಂದಾಗ. 22 ವರ್ಷ ಇರ್ಬೋದು ಅನ್ಕೊಂತೀನಿ. ಸೊ ಆ ಮೂಮೆಂಟ್ ಅಲ್ಲಿ ಬಂದೆ ನಾನು. ಬಂದು ಅಲ್ಲಿಯೂ ಕೆಲಸ ಆಗ್ಲಿಲ್ಲ, ಏನಿಲ್ಲ. ಆಮೇಲೆ ಸರಿ ನಮ್ಮ ತಮ್ಮ ಇದ್ದಾನೆ, ಇನ್ನೇನ್ ಮಾಡೋದು, ನಮ್ಮ ತಮ್ಮನಾರ ಮಾತಾಡ್ಸ್ಕೊಂಬರೋನು, 1 ವಾರ ಟೈಮ್ ಹೇಳಿದಾರೆ, ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಜೀವನದ ಟರ್ನಿಂಗ್ ಪಾಯಿಂಟ್ ನಂದು ಅಲ್ಲೇ ಆಗಿದ್ದು. ಏನಾಯ್ತು ಅಲ್ಲಿ? ಅಲ್ಲಿ ನೋಡಕಂತ ಹೋದೆ ನಾನು, ಕೆಲಸ ಮಾಡಕಂತ ಹೋಗ್ಲಿಲ್ಲ ನಾನು. ಜಗದೀಶ್ ಅಂತ ಹೇಳಿದ್ನಲ್ಲ, ಅವನೇನ್ ಮಾಡ್ಬಿಟ್ಟ, ನಾವು ನಮ್ಮೂರವ್ರು 8 ಜನ ಇಲ್ಲಿದೀವಿ, ನೀನೇನಕ್ಕೆ ಇಲ್ಲಿ ತಿರುಗಾಡ್ತೀಯ, ಒಳ್ಳೆ ಕೆಲಸ ಕೊಡಿಸ್ತೀನಿ, ಹೋಟೆಲ್ ಡಿಪಾರ್ಟ್ಮೆಂಟ್ ಸವಸ ಬಿಟ್ಬಿಡು, ನೀನ್ ಇಲ್ಲಿ ಸೇರ್ಕೊಂಡಿದೀನಿ ಅಂತಂದ. ಇದು ಡಿಪಾರ್ಟ್ಮೆಂಟ್ ಬಂದು ಕಾಲೇಜ್ದು ಇಂಟರ್ನೆಟ್ ಸೈಬರ್ ಸೆಂಟರ್ ಅದು. ನನಗೆ ಗೊತ್ತಿಲ್ಲ ಅದು ಕೆಲಸ ಸಿಗುತ್ತಂತ. ಈವನ್ ನನ್ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಿಲ್ಲ, ಮೌಸ್ ಅಂದ್ರೆ ಗೊತ್ತಿಲ್ಲ, ಕೀಬೋರ್ಡ್ ಅಂದ್ರೆ ಮೊಬೈಲ್ ಇಲ್ಲ ನನ್ನ ಹತ್ರ. ಮೊಬೈಲ್ ಇಲ್ಲ. ಕಾಯನ್ ಬೂತ್ ಹೇಳಿದ್ನಲ್ಲ ನಿಮಗೆ, ಕಾಯನ್ ಬೂತಿನ ಅಡ್ರೆಸ್ ತಿಳ್ಕೊಂಡಿದ್ದು ಅವನು. ಅಲ್ಲಿ ಕಾಲೇಜು ಅದು ಅಷ್ಟೇ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಅದನ್ನ ಅಡ್ರೆಸ್ ಹುಡ್ಕೊಂಡು ಹೋಗ್ತೀನಿ. ಇವನ್ ನನಗೆ ಕನ್ನಡ ಬಿಟ್ರೆ ಏನು ಗೊತ್ತಿಲ್ಲ ನನಗೆ. ಸರಿ ಏನೋ ಮಾಡ್ಕೊಂಡು ಹೋದೆ. ಹೆಂಗ ನಮ್ ಜಗದೀಶ ಸಿಕ್ಕ, ನೀನ್ ಎಲ್ಲಿ ಹೋಗಕ್ ಹೋಗ್ಬೇಡ, ನೀನ್ ಇಲ್ಲೇ ಇರು, ನನ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದೆ. ಇಲ್ಲ ನೀನ್ ಹೋಗಿಲ್ಲ, ಇಲ್ಲೇ ಇರ್ಬೇಕು ನೀನು ಅಂತ ಹೇಳಿ. ಅವ್ನು ಏನ್ ಮಾಡಿದ್ರು ಬಿಟ್ಟಿಲ್ಲ. ಅಲ್ಲಿ ಇನ್ಚಾರ್ಜ್ ಒಬ್ರು ಗುರುಗಳು ಇದ್ರು, ಒಬ್ರು ಸ್ವಾಮೀಜಿ ಅವರು. ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ನಮ್ಮೂರು ಹುಡುಗ ಸರ್, ನಿನ್ಗೆ ಎಲ್ಲಾರು ಒಂದು ಜಾಬ್ ಕೊಡಿ ಸರ್ ಇವ್ರಿಗೆ ಅಂತ ಹೇಳಿ. ನಳಿನ್ ಅಂತಂದ್ ಹೇಳ್ಬಿಟ್ಟು, ಅವ್ನು ಮಲಯಾಳಿ ಹುಡುಗ, ಅವ್ನು ಇಂಟರ್ನೆಟ್ ಲ್ಯಾಬ್ ಇನ್ಚಾರ್ಜ್. ಅವನ ಹತ್ರ ಬಿಟ್ಟ ನನ್ನ ಕಾಲೇಜಲ್ಲಿ ವೆರಿ ಫಸ್ಟ್ ಡೇ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದೀನಿ. ಕಂಪ್ಯೂಟರ್ ಮುಟ್ಟಿದ್ದೆ ಅವಾಗ. ಅವತ್ತೇ ಏನ್ ಮಾಡೋದು, ನಡುಕ್ತಾ ಇದೆ ಕೈ. ಏನ್ ಕೊಡ್ತಾರ ಕೆಲ್ಸನ, ಏನ್ ಮಾಡ್ತಾರೋ, ನಾನು ಏನ್ ಮಾಡ್ಬೇಕು ಇಲ್ಲಿ ಗೊತ್ತಿಲ್ಲ. ಅವ್ನ್ ಏನ್ ಹೇಳ್ತಾರ ನನಗೆ ಅರ್ಥ ಆಗಂಗಿಲ್ಲ. ನಾನ್ ಸುಮ್ನೆ ತಿಳ್ತಿದ್ದಿ, ಏನೇನೋ ಓದ್ತಾ ಇದೀನಿ. 25 ಪೇಜ್ ಓಪನ್ ಆಗ್ಬಿಟ್ಟವೆ. ಆಮೇಲೆ ಏನಾಯ್ತು, ಅದ್ರಲ್ಲಿ WWE ಬರುತ್ತದ ಗೊತ್ತಾ, WWE ಫೈಟಿಂಗ್ WWE ಬರುತ್ತಲ್ಲ, ಫೈಟಿಂಗ್ ತಗ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ. ಅದನ್ನೆಲ್ಲ ಓಪನ್ ಮಾಡಂಗಿಲ್ಲ ನನಗೆ. ಓಪನ್ ಮಾಡ್ಕೊಂಡ್ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ. ಅಷ್ಟೆಲ್ಲ ಆಯ್ತು. 1 ಮಂತ್ ಬೇಸಿಕ್ ತಿಳ್ಕೊಂಡೆ ನಾನು. ಕಂಪ್ಯೂಟರ್ ಅಂದ್ರೆ ಏನು, ಮೌಸ್ ಅದೆಲ್ಲ ಗೊತ್ತಾಯ್ತು ನನಗೆ. ಕಂಟಿನ್ಯೂ ಮಾಡಿದೆ, 2 years ಮಾಡಿದೆ ಅಲ್ಲಿ. ಅದು ಅವತ್ತು ನನ್ನ ಕೆರಿಯರ್, ನನ್ನ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಸಿಕ್ಕಿದೆ. ಅದಕ್ಕೆ ಹೇಳಿದ್ದೆ, ಅವಾಗ ನಿಮಗೆ ಟೆಕ್ನಾಲಜಿ ಅಂದ್ರೆ ಏನು ಅಂತ ಸ್ವಲ್ಪ ಇಲ್ಲಿ ಏನೋ ಇದೆ, ಕಲಿಯೋಂಥದ್ದಿದೆ, ಮುಂದಕ್ಕೆ ನನ್ನ ಫ್ಯೂಚರ್ ಅಲ್ಲಿ ಯೂಸ್ ಆಗ್ಬೋದು ನನಗೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಆಮೇಲೆ ಬೇಸಿಕ್ ನಾಲೆಡ್ಜ್ ಎಲ್ಲ ತಿಳ್ಕೊಂಡು ಎಲ್ಲ ಆಗೋಯ್ತು. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದೆ. ಅವಾಗ ಇಮೇಲ್ ಕ್ರಿಯೇಟ್ ಮಾಡ್ಕೊಂಡೆ. ಇವಾಗ ನನ್ನ Gmail ID ಇರೋದು ಅದೇ ಇಮೇಲ್ ಐಡಿ ಕ್ರಿಯೇಟ್ ಮಾಡಿದ್ದು ದಿಲೀಪ್ ಕುಮಾರ್ gmail.com. ಅದೇ ಇದೆ ಇವತ್ತು. ಎಲ್ಲ ಚೆನ್ನಾಗಿತ್ತು, ಲೈಫ್ ಎಲ್ಲ ಹೋಗ್ತಾ ಇತ್ತು. ವೆರಿ ಬ್ಯಾಡ್ ಇನ್ಸಿಡೆಂಟ್ ಅಂತಂದ್ರೆ 2021 ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಇದೇ ಸಾಟರ್ಡೆ, ಶನಿವಾರ ದಿವಸನೇ. ಸೇಮ್ ಒಂದು 6:30-7 o'clock ಮೂಮೆಂಟ್ ಅಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅಂತಂದ್ ಹೇಳ್ಬಿಟ್ಟು ಸುಸ್ತಾಗಿ ಕೂತ್ಕೊಂಡಿದ್ದು. ಅಮ್ಮಗ ಹೆಲ್ತ್ ಅಪ್ಸೆಟ್ ಆದಾಗ ನಾನು ವಡಾಫೋನ್ ಅಲ್ಲಿ ಇದ್ದೆ, ಬೇಸಿಕ್ ಎಕ್ಸಿಕ್ಯೂಟಿವ್ ಆಗಿ. ಚೆನ್ನೈಯಲ್ಲಿ ಎಗ್ಮೋರ್ ಅಂತಂದ್ ಹೇಳ್ಬಿಟ್ಟು ಒಂದು ಹಾಸ್ಪಿಟ್ಲ್ ಇದೆ ಅಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಆಪರೇಷನ್ ಆಗ್ಬೇಕಾಗಿತ್ತು. ಬಟ್ ಆಪರೇಷನ್ ಆ ಮೂಮೆಂಟ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಮೆಟೀರಿಯಲ್ಸ್ ಕಡಿಮೆ ಇದಾವೆ, ಇದು ಒಂದ್ ಸ್ವಲ್ಪ ದೊಡ್ಡ ಆಪರೇಷನ್, ಮೆಟೀರಿಯಲ್ಸ್ ಕಡಿಮೆ ಇದಾವೆ, ಎಲ್ಲತ್ತು ಡಿಲೇ ಮಾಡಿದ್ರು. ಸೊ 3 months ನಮ್ಗೆ ನರಕ ಯಾತನೆ ನಮಗೆ ಅಲ್ಲಿ ಚೆನ್ನೈಯಲ್ಲಿ. ಹೊರಗಡೆ ಔಟ್ಡೋರ್ ಅಲ್ಲಿ ಮಲಗ್ಬೇಕು, ಸಿಕ್ಕಾಬಟ್ಟೆ ಸೊಳ್ಳೆ, ಸಿಕ್ಕಾಬಟ್ಟೆ ಸೆಕೆ. ಹೆಂಗೋ ಜೀವನ ಮಾಡಿದ್ವಿ 3 ತಿಂಗಳು ಮಾಡಿ. ಬಟ್ ಅಮ್ಮಗೆ ಆಪರೇಷನ್ ಆಯ್ತು, ಏನೇನೋ ಕಷ್ಟ ಬಿದ್ದು ಕರ್ಕೊಂಬಂದ್ವಿ. ಮತ್ತೆ ತಿರ್ಗಾ ಕರ್ಕೊಂಬಂದು 1 ವಾರದಲ್ಲೇ ಬೆಂಗಳೂರಲ್ಲಿ ಮತ್ತೆ ರಿಯಾಕ್ಷನ್ ಆಗ್ಬಿಡ್ತು ಅಮ್ಮಗೆ. ಬೆಂಗಳೂರಲ್ಲೇ ಇದ್ರ, ನಿಮ್ ಜೊತೆನೆ ಇದ್ರು. ಕರ್ಕೊಂಡ್ ಬಂದ್ಮೇಲೆ ನಿಮ್ ಮನೆಯಲ್ಲೇ ಇದ್ರ, ಮನೆ ಮಾಡಿದ್ರ ಬಾಡಿಗೆ ಮನೆಯಲ್ಲಿ 1,800 ರೂಪಾಯಿ ಬಾಡಿಗೆ. ಸೊ ಅಲ್ಲಿ ಅಮ್ಮಗ ಆತರ ಆದ್ಮೇಲೆ ತಿರ್ಗಾನ ಆಪರೇಷನ್ ರಿಯಾಕ್ಷನ್ ಆಗ್ಬಿಡ್ತು. ಅದು ಬೆನ್ ಭಾಗದಲ್ಲಿ, ಎದೆ ಭಾಗದಲ್ಲಿ ನೀರ್ ತುಂಬ್ಕೊಂಡ್ಬಿಡ್ತು. ಮತ್ತೆ ತಿರ್ಗಾ ಅಡ್ಮಿಟ್ ಮಾಡಿದೆ ಪ್ರೈವೇಟ್ ಹಾಸ್ಪಿಟಲ್, ಅತ್ತಿಬೆಲೆ ಹತ್ರ ಬಂದು. ಅಲ್ಲಿ 4 days ಅಡ್ಮಿಟ್ ಮಾಡಿದೆ. ಬೆಂಗಳೂರು ಜೀವನನೇ ಬೇಡ, ಏನು ಬೇಡಪ್ಪ, ಇದು ಸವಾಸ ಸಾಕು, ಇನ್ಮೇಲೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು, ಅಮ್ಮ ಒಂದ್ ಸ್ವಲ್ಪ ಹೆಲ್ತ್ ಸರಿಯಾಗಿದ್ರು. ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ ಮನೆಗೆ. ಕರ್ಕೊಂಡ್ಬಂದು ನಮ್ ಕ್ವಾರಂಟೈನ್ ಅಲ್ಲಿ ಹಾಕಿದ್ರು ಊರಲ್ಲಿ, ನಮ್ಮ ವಿಲೇಜ್ ಅಲ್ಲಿ ಶೂನ್ಕೆರೆ ಅಂತ. ಒಂದು 11 to 12 days ಇದ್ರು ಅಷ್ಟೇ.
ತಮ್ಮನ್ನು ನಮ್ಮ ಅಮ್ಮನ ಅಲ್ಲೇ ಬಿಟ್ಟೆ. ಅಲ್ಲಿ ಬಿಟ್ಟು ನಾನು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದೆ. ಬಂದು ಒಂದು 3 ಡೇಸ್ಗೆ ನಮ್ಮ ಅಮ್ಮಂಗೆ ಸ್ಟ್ರೋಕ್ ಆಗ್ಬಿಟ್ಟಿದೆ. ಟ್ರೀಟ್ಮೆಂಟ್ ನಡಿಬೇಕಾದ್ರೆ 2 ಸಲ ಅಟ್ಯಾಕ್ ಆಗಿತ್ತು. ಹೊಟ್ಟೆ ಒಳಗೆ ಗಡ್ಡೆ ಬೇರೆ ಇತ್ತು, ಮತ್ತೆ ಹಾರ್ಟ್ ಅಟ್ಯಾಕ್ ಬೇರೆ, ಸ್ಟ್ರೋಕ್ ಬೇರೆ, ಒಂದೇ ಅಟ್ ಸೇಮ್ ಮೂಮೆಂಟ್ ಅಟ್ಯಾಕ್ ಆಗಿದೆ. ಇದೇ ಜಮೀನ್ ಇದೆ, ಊರಲ್ಲೇ ಇದೆ. ನಾನೇ ನೋಡ್ಕೊಂತಾ ಇದ್ದೀನಿ. ಏನ್ ಬೆಳಿತಾ ಇದೀರಾ? ಜೋಳ. ಇವಾಗ ಏನು ನೋಡ್ಕೊಳೋದಿಲ್ಲ ಅಂತಂದೇಳ್ಬಿಟ್ಟು ಜೋಳ ಹಾಕಿರೋದು. ಅದು ಕೂಡ ನಮ್ಮೂರವ್ರಿಗೆ ಒಬ್ರಿಗೆ ಕೊಟ್ಟಿರೋದು. ಜೋಳ ಬೆಳೀತಾ ಇದಾರ ಅವರು, ವರ್ಷಕ್ಕೆ ಇಷ್ಟು ಅಂತ ನಮ್ಗೆ ಇದ್ ಮಾಡ್ತಾರೆ. ಈಗಿರೋ ಲೈಫ್ ಎಲ್ಲಾ ಕೊಟ್ಟಿದ್ದಾನೆ ದೇವ್ರು, ನೆಮ್ಮದಿ ಇಲ್ಲ ಹಂಗಾಗ್ಬಿಟ್ಟಿದೆ. ಜೊತೆಗೆ ತಂದೆ ತಾಯಿನೂ ಇಲ್ಲ, ಅದೊಂದು ಬಹಳ ಬೇಜಾರಾಗುತ್ತೆ. ಸೊ ಲೈಫ್ ನಡೀತಾ ಇದೆ, ಏನೋ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ವರ್ಷಕ್ಕೊಂದ್ಸಲಿ ಏನಾರ ಜಾತ್ರೆ ಆದ್ರೆ ಊರಲ್ಲಿ ಹೋಗೋದು, ಗಣೇಶನ ಹಬ್ಬಕ್ಕೆ ಹೋಗೋದು ಅಷ್ಟೇ. 2010 ಅಲ್ಲಿ ನಾನು ಯಾವಾಗ ನಾನು ಅಸೆಂಚರಿ ಕಾಲಿಟ್ನು ಅಲ್ಲಿಂದ ತಿರುಗಿ ನೋಡಿದ್ದೇ ಇಲ್ಲ. ನಾನು 2010 ನಾನು ಆಸ್ ಎ ಮೇಲ್ ರೂಮ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗಿ 2010 ಮೇಲ್ ರೂಮ್ ಎಕ್ಸಿಕ್ಯೂಟಿವ್ ಆಗಿ ಬಂದ್ರಿ. ಹೌದು. ಓಕೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಪುಣ್ಯಾತ್ಮ ಎಲ್ಲೇ ಇರ್ಲಿ ಚೆನ್ನಾಗಿರಿ ಸರ್ ನೀವು. ಅವರೇ ರೆಫರ್ ಮಾಡಿದ್ದ? ಹೌದು. ಆಕ್ಚುಲಿ ಮಧು ಅಂತಂದ ಒಬ್ಬ ಡ್ರೈವರ್, ಮಧು ಫ್ರೆಂಡ್ ಒಬ್ನಿದಾನೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವರೇ ರೆಫರ್ ಮಾಡಿದ್ನ. ನನ್ನ ಫ್ರೆಂಡ್ ಹಿಂಗ್ ಇದಾನೆ, ಹಿಂಗ್ ಕಂಪ್ಯೂಟರ್ ಎಲ್ಲ ಗೊತ್ತು ಅವನಿಗೆ, ಇಂಗ್ಲಿಷ್ ಸ್ವಲ್ಪ ಮಾತಾಡ್ತಾನೆ. ಅವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ನನ್ನ ಲ್ಯಾಂಗ್ವೇಜ್, ಜಾಸ್ತಿ ಏನಿಲ್ಲ, 100 ಅಲ್ಲಿ ಒಂದು 30% ಇತ್ತು. ಹಂಗಿದ್ದಾಗ ಅವನು ಪುಣ್ಯಾತ್ಮ ಎಲ್ಲಿದಾರ ಸರ್ ನೀವು ಚೆನ್ನಾಗಿರಿ, ದಯವಿಟ್ಟು ನಿಮ್ಮಿಂದ ನಾನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀನಿ ಅಷ್ಟೇ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಿಮ್ಗೆ? ಹೆಸರು ಕೂಡ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಮಧು ಅನ್ನ ನನಗೆ ಹೇಳಿದ್ದು ಅಷ್ಟೇನೆ, ಅಡ್ರೆಸ್ ಕೊಟ್ಟು ಕಳಿಸಿದ್ರು, ಹಿಂಗ್ ಅಡ್ರೆಸ್ ಕೊಟ್ಟರ್ಕೊಂಡು ಹೋಗಿ ಅಟೆಂಡ್ ಮಾಡ್ಬಾರೋ ಇಂಟ್ರ್ಯೂ ಅಂತ ಹೇಳಿ. ಇನ್ನೂ ನಾನು ಖುಷಿ ಪಡೋದಂದ್ರೆ ನನ್ ತ್ಯಾಗರಾಜ್ ಸರ್, ನನಗೆ ಅವರು ಇವತ್ತಿಗೆ ನನ್ನ ಬಾಸ್, ಅವರು ಪ್ರೆಸೆಂಟ್ ಕೂಡ ಬಾಸ್ ಇದ್ದಂಗೆ. ಅಂದ್ರೆ ಅವರು ನಿಮಗೆ ಹೆಂಗ್ ಪರಿಚಯ? ಅದೇ ಇವ್ ಹೇಳಿದ್ನಲ್ಲ, ಅಸೆಂಚರ್ ಅಲ್ಲಿ ಜಾಯ್ನ್ ಆಗ್ಬೇಕಾರೆ ಅಂತಂದ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಅದು. ಸೊ ಅದ್ರಲ್ಲಿ ಅವ್ರು ಬಂದ್ಬಿಟ್ಟು ಮ್ಯಾನೇಜರ್ ಆಗಿದ್ರು. ಅವ್ರು ನನಗೆ ಇಂಟ್ರ್ಯೂ ಮಾಡಿದ್ರು. ಪರವಾಗಿಲ್ಲ ಬಿಡು, ಕಲಿತಾನೆ ಕೆಲ್ಸನ, ಹೆಂಗೋ ಸಿಸ್ಟಮ್ ನಲ್ಲಿ ಎಡ್ಜಿ ಅಂತ ಅವ್ರು ಹಾಕೊಂಡ್ಬಿಟ್ರು. ಸೊ ಅಲ್ಲಿಂದಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಹಾಕೊಂತ ಬಂತು. ಹಂಗೆ ಇಂಪ್ರೂವ್ಮೆಂಟ್ ಆಯ್ತು, ಚೆನ್ನಾಗಿ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ಈ ವಿಪ್ರೋ ಯಾವಾಗ ಬಂದಿದ್ದಂಗಾದ್ರೆ? ವಿಪ್ರೋ ಬಂದು ಈಗ ಡಿಸೆಂಬರ್ ಬಂದ್ರೆ 2 ವರ್ಷ ಆಯ್ತು. ಈ ಡಿಸೆಂಬರ್ ಬಂದ್ರೆ? ಡಿಸೆಂಬರ್ ಬಂದ್ರೆ 2 ವರ್ಷ. ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ವಿಪ್ರೋದಲ್ಲಿ? ಈಗ ಹೆಲ್ಪ್ ಡೆಸ್ಕ್ ಎಕ್ಸಿಕ್ಯೂಟಿವ್ ಆಗಿ ಇದೆ. ಯಾಕಂದ್ರೆ ಸೆಂಟ್ರಲ್ ನನಗೆ ಗ್ಯಾಪ್ ಆಗ್ಬಿಡ್ತು, ಅಮ್ಮ ತೀರ್ಕೆ ಅಂತ ಹೇಳಿದ್ನಲ್ಲ ಈಗ 4 years ಕೆಳಗೆ. ಅಲ್ಲಿ ಅಮ್ಮಂಗೆ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ನೋಡ್ಕೊಳೋರು ಯಾರು ಇಲ್ಲ ಅಂತಂದ್ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ರಿಸೈನ್ ಮಾಡಿದೆ. ನಾನು ಅಸೆಂಚರ್ ಬಿಟ್ಬಿಟ್ಟು ವಡಾಫೋನಿಗೆ ಹೋದ್ನಲ್ಲ, ನೋಡ್ಕೊಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ರಿಸೈನ್ ಮಾಡ್ಬಿಟ್ಟೆ. ನಾನು ಆ ಗ್ಯಾಪ್ ಆದ್ಮೇಲೆ ಮತ್ತೆ ತಿರ್ಗಾ ಬಂದು ನಾನು ಇಲ್ಲಿ ವಿಪ್ರೋದಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ನಾನ್ ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿದೆ. ಏನು ಬೇಡಪ್ಪ, ನೆಮ್ಮದಿ ಕೊಟ್ರೆ ಸಾಕು, ಬೇರೆಯವ್ರಿಗೆ ಬೇಡ ನನಗೆ, ಇನ್ನೊಬ್ರಿಗೆ ಕೊಡೋವಷ್ಟು ಕೊಡ್ಲಿ ನನಗೆ ಆಸ್ತಿ ಮಾಡ್ಬೇಕು, ಅದ್ ಮಾಡ್ಬೇಕಂತ ಏನಿಲ್ಲ. ನಮ್ಮ ಊರಿನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅವರಲ್ಲಿ ಬೆರಳೆಣಿಕೆ ಅಷ್ಟೇ ಸಿಟಿನಲ್ಲಿ ಇರೋದು. ಇನ್ನು ಮಿಕ್ದವ್ರೆಲ್ಲ ಬಂದ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ಕೊಂಡು ವೆಲ್ ಸೆಟ್ಲ್ಡ್. ಒಬ್ನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ಊರಲ್ಲೇ, ಇನ್ನೊಬ್ಬ ಬಂದ್ಬಿಟ್ಟು ವಿಶ್ವನಾಥ್ ಅಂತ ಗವರ್ಮೆಂಟ್ ಟೀಚರ್. ಆಮೇಲೆ ರಾಜು ಅಂತಂದ್ ಹೇಳ್ಬಿಟ್ಟು ನಮ್ಮ ಮನೆ ಆಪೋಸಿಟ್ ಅಲ್ಲಿ ಇರೋರು, ನಿನ್ನೆ ನಿಮಗೆ ತೋರಿಸಿದ್ದೆ ಅನ್ಸುತ್ತೆ ಮೋಸ್ಟ್ಲಿ, ರಾಜು ಅಂತಂದ್ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಅವರು ಅಷ್ಟೇನೆ ಟೀಚರ್. ಇಲ್ಲ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಒಳ್ಳೆಯವ್ರಪ್ಪ. ಅಷ್ಟರಲ್ಲಿ ಹೆಲ್ಪ್ ಮಾಡಿದ್ರು, ಕೈಲಿ ಅಮೌಂಟ್ ಹೆಲ್ಪ್ ಮಾಡಕ್ ಆಗದಿದ್ರು ಕೂಡ ಧೈರ್ಯ ತುಂಬಿದ್ರು. ಚೆನ್ನಾಗಿ ಇದೆಯಾ, ಹೆಂಗೋ ಕಷ್ಟ ಬಿಟ್ಟು ಬದುಕ್ತಾ ಇದೆಯಾ, ಡಿಪ್ರೆಷನ್ಗೆ ಹೋಗ್ಬೇಕು ಹೋಗಬೇಡ, ಧೈರ್ಯ ತುಂಬ್ತಾ ಇದಾರೆ ಒಟ್ಟಲ್ಲಿ. ಹೇಳ್ಬೇಕಂದ್ರೆ ನನ್ನ ದೃಷ್ಟಿನಲ್ಲಿ ನಾನು ಹೀರೋನೇ ಅಪ್ಪ. ನಿಮ್ ದೃಷ್ಟಿಯಲ್ಲಿ ನಾನು ಹೀರೋನೇ ನಾನು. ಯಾಕಂದ್ರೆ ಸುಮಾರು ಜನ, ಎಷ್ಟೋ ಜನ ಕೆಲಸ ಇಲ್ದಾನೆ ನಾನು ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡವ್ರೆ, ಡಬಲ್ ಡಿಗ್ರಿ ಮಾಡಿರೋರು ಇದ್ದಾರೆ. ನನ್ನ ಹತ್ರನೇ ಬಂದಿದೆ, ಯಾರು ರೆಫರ್ ಮಾಡಿ ಅಂತ. ಬಟ್ ನಾನು ಡಿಗ್ರಿ ಮಾಡಿಲ್ಲ, ನಾನು ಇನ್ಕಂಪ್ಲೀಟ್ ನನ್ನ ಡಿಗ್ರಿ. ಪರವಾಗಿಲ್ಲಪ್ಪ, ನನಗೆ ಡಿಗ್ರಿ ಇಲ್ಲದೆ ಇದ್ರು ಕೂಡ ಭಗವಂತ ಹಿಂಗ್ ಇಟ್ಟಿದ್ದಾನೆ ನನಗೆ. ಯಾಕಂದ್ರೆ ಕಷ್ಟಪಟ್ಟಿರೋದಕ್ಕೆ ದೇವ್ರ ಫಲ ಕೊಟ್ಟಿದ್ದಾನೆ. ನಾನು ಆಕ್ಚುಲಿ ದೇವ್ರನ್ನ ಅಷ್ಟೊಂದು ನಂಬಲ್ಲ, ಕೆಲ್ಸನ ನಂಬ್ತೀನಿ, ಕೆಲ್ಸದ ಮೇಲೆ ದೇವ್ರನ್ನ ಕಾಣ್ತಾನೆ ಅಷ್ಟೇ. ಕಾಯಕವೇ ಕೈಲಾಸ. ಅಷ್ಟೇ. ನೀವ್ ಹಾರ್ಡ್ ವರ್ಕ್ ಮಾಡಿ, ನೀವ್ ಕೆಲ್ಸನ ದೇವ್ರ ತರ ನೋಡಿ ನಿಮ್ಮನ್ನ ಕಾಪಾಡುತ್ತೆ. ನೀವು ಕೆಲಸ ಮಾಡ್ದೇನೆ ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ಕೊಡು 1,000 ಒಂದು ಕೊಡ್ತಾನ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ದುಡ್ಡು ಬರೋದು. ಹೌದು. ನೀವು ಹಾರ್ಡ್ ವರ್ಕ್ ಮಾಡಿ ಭಗವಂತ ಒಂದಲ್ಲ ಒಂದ್ ದಿವಸ ಕೊಟ್ಟೆ ಕೊಡ್ತಾನೆ ನಿಮ್ಗೆ. ಇವತ್ತಲ್ಲ ನಾಳೆ 100% ಕೊಡ್ತಾನೆ. ನಾನು ಹೇಳ್ತಾ ಇದ್ದೀನಲ್ಲ, ಇದೇ ನಮ್ಮಮ್ಮ ತೀರ್ಕೊಂಡಾಗ 4 years ಬ್ಯಾಕ್ ನಾನು ಊರಲ್ಲೇ ಇದ್ನಲ್ಲ, ಕೆಲವರು ಬಹಳ ಮಾತಾಡಿದ್ರು ನಮ್ಗೆ. ಎಷ್ಟು ಮಾತಾಡಿದ್ರು ಅಂದ್ರೆ ಇವರೆಲ್ಲ ಬದುಕಲ್ಲಪ್ಪ, ಇವರೆಲ್ಲ ಮನುಷ್ಯ ಅಲ್ಲ, ಕೈಲಿ ಏನಾಗುತ್ತೆ ಇವ್ರ ಕೈಲಿ, ಅಲ್ಲ ಏನು ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತಂದೆಲ್ಲ ಕೀಳಾಗಿ ಮಾತಾಡೋರು. ಕೆಲವರು ಪ್ಲೇಟ್ ನ ಊಟದ ತಟ್ಟೆ ಮುಂದೆ ಇಟ್ಕೊಂಡು ನಮಗೆ ಕಣ್ಣಲ್ಲಿ ನೀರು ಹಾಕ್ಸಿದ್ದು ಉಂಟು ರಿಲೇಷನ್ ಎಲ್ಲ. ಅವ್ರ ಹೆಸರು ಬೇಡ ಹೇಳೋದು. ಅದೇ ಏನಿತ್ತು ಅವ್ರ ಮನ್ಸೊಳಗೆ ಚುಚ್ಚು ಮಾತುಗಳು. ಅಮ್ಮ ತೀರ್ಕೊಂಡಿದ್ದಾರೆ, ಅದು ಹೇಳಕ್ ಹೋಗ್ಬಾರ್ದು. ಬೈಕು ಕಿತ್ಕೊಂಡು ಹೋಗಿರೋರು ಇದಾರೆ, ನಂದ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗೋರು ಇದಾರೆ. ಅದೇ ಬೈಕ್ ಈಗ ನನ್ನ ಹತ್ರ ಇರೋದು. ಇವಾಗ ಬಂದಿರೋದು ನಾವು ಅದೇ ಬೈಕಲ್ಲಿ ಅವೆಂಜರ್ ಅದೇ ಬೈಕಲ್ಲೇ ಬಂದಿದ್ದೀನಿ. ನೋಡ್ತಾ ಇರೋರು ನೋಡಿ, ತೋರಿಸ್ತೀನಿ ಆಮೇಲೆ ಬೈಕ್ ಫೋಟೋ ಹಾಕ್ತೀನಿ. ಆ ಬೈಕ್ ಕಿತ್ಕೊಂಡು ಹೋಗಿರೋರು ಇದಾರೆ. ಅದು ನನಗೆ ಅವತ್ತಿಂದ ಇದೆಲ್ಲ ನನಗೆ ಪಾಠಗಳು ಇವೆಲ್ಲ. ನಾನು ಹೇಳೋದು ಇಷ್ಟೇನೆ, ಜೀವನ ಇರೋದು ಒಂದು, ದುಡೀರಿ, ನಿಮ್ ಊಟಕ್ಕೆ ನೀವು ದುಡೀರಿ, ಬೇರೆಯವರಿಗೆ ಅಡಿಯಾಳಾಗಿ ಇರಕ್ ಹೋಗ್ಬೇಡಿ, ಇಷ್ಟೇ ಹೇಳೋದು. ಅಡಿಯಾಳಾಗಿ ಇರ್ಬಾರ್ದು ಸರ್. ದೇವರನಿಗೂ ಅಯ್ಯೋ ಅವ್ರ
ಅಡಿಯಾಳಾಗಿ ಇದ್ದು ಬಿಟ್ರೆ ತುಳ್ದಾಕ್ಬಿಡ್ತಾರ ನಮ್ಮನ್ನ. ನಾವು ನೋಡಿದೀವಿ, ನಮ್ಮ ರಿಲೇಷನ್ ಅಲ್ಲೇ ನೋಡಿದೀನಿ. ನಾನು ಹೇಳ್ತಾ ಇದ್ದೀನಲ್ಲ ನಾನೇನೆ, ಒಬ್ರಿಗಡೆ ನೀವು 100 ರೂಪಾಯಿ ದುಡೀರಿ, ಒಂದ್ 10 ರೂಪಾಯಿ ಉಳಿಸಿ ಸಾಕು. 100 ರೂಪಾಯಿದಲ್ಲಿ ಒಂದ್ 10 ರೂಪಾಯಿ ಉಳಿಸಿ ಸಾಕು, ಇನ್ 90 ರೂಪಾಯಿನ ಖರ್ಚು ಮಾಡ್ಕೊಳ್ಳಿ. ಹಂಗ ನಿಮಗ್ ನೀವು ದುಡ್ಕೊಳ್ರಿ, ಅಡಿಯಾಳಾಗಿ ಬದುಕ್ಬೇಡ್ರಿ ಅನ್ನೋದೇ ನನ್ನ ಉದ್ದೇಶ. ನಾನು ವಿಪ್ರೋದಲ್ಲಿ ಜಾಯ್ನ್ ಆದಾಗ ನನಗೆ ಬಂದ್ಬಿಟ್ಟು ಮನೆ ಇರ್ಲಿಲ್ಲ, ಇರಕ್ ರೂಮ್ ಇಲ್ಲ, ಏನಿಲ್ಲ. ಬಂದ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, 10 days ಟೈಮ್ ತಗೊಂಡೆ, PG ನಲ್ಲಿ ಉಳ್ಕೊಂಡೆ ನಾನು. ಆಕ್ಚುಲಿ ಅದು ಕೂಡ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ತ್ಯಾಗು ಸರ್ ಅಂತ ಹೇಳಿದ್ನಲ್ಲ ನಮ್ಮ ಬಾಸ್, ಅವರೇ ದೇವ್ರು, ಅವರೇನೆ. ಈಗ ನನ್ನ ಹತ್ರ ಮೊಬೈಲ್ ಇರೋದು ಅವ್ರದೇ. ಅವರೇ ಹೊಸ ಮೊಬೈಲ್ Vivo Y75 ನೀವೇ ಕೊಡಿಸಿದ್ದು. ಆ PG ಇದು ರೆಂಟ್ ಅವರೇ ಕೊಟ್ಟಿದ್ದು, ಅಡ್ವಾನ್ಸ್ ಅವರೇ ಕೊಟ್ಟಿದ್ದು. ಅವ್ರು ಬೈತಾರೆ ನನಗೆ, ಒಂದೊಂದ್ಸಲ ಹೊಡಿತಾರೆ ನನಗೆ. ನೀನು ಬೇಜಾನ್ ಬೈಸ್ಕೊಂಡಿದ್ದೀನಿ. ಅವ್ರು ನಮ್ಮ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ, ಅವ್ರು ನನ್ನ ತಮ್ಮ ಅಂತ ತಿಳ್ಕೊಂಡಿದ್ದಾರೆ. ನನ್ನಿಂದ ಅವ್ರಿಗೆ ಏನು ಒಂದು ಝೀರೋ, ನನ್ನಿಂದ ಏನು ಇಲ್ಲ. ಅವ್ರಿಗೆ ಏನು ಮಾಡಕ್ಕಾಗಿಲ್ಲ. ನಾನು ಏನ್ ಮಾಡೋಣ, ಅವ್ರಿಗೆ ಭಗವಂತ ಚೆನ್ನಾಗಿಟ್ಟಿರ್ಲಿ. ಈಗ ಚೆನ್ನಾಗಿದ್ದಾರೆ ಅವರು, ಇನ್ ಮುಂದಕ್ಕೂ ಚೆನ್ನಾಗಿರ್ಲಿ, ಇನ್ನು 100 ವರ್ಷ ಚೆನ್ನಾಗಿರ್ಲಿ. ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ದೇವರನಿಗೆ. ಇನ್ನಂತೂ ನಾನು ಇವತ್ತಿಗೂ ನೆನ್ಸ್ಕೊಂತೀನಿ. ಯಾಕಂದ್ರೆ ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ಸಿದ ಕಾರಣನೇ ಅವ್ರು. ಅವ್ರ ಅಮ್ಮಂಗೆ ಅಡ್ಮಿಟ್ ಮಾಡಿದಾಗ್ಲೂ ಸ್ವಲ್ಪ ದುಡ್ಡಿಂದ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ನನ್ನ ಬ್ರದರ್ ತರ ನೋಡ್ತೀನಿ ಅವ್ರನ್ನ. ಇಲ್ಲೇ ಇದ್ಲಿ ಚೆನ್ನಾಗಿರ್ಲಿ ಅಷ್ಟೇ. ಈಗಲೂ ಕೆಲವ್ರು ಮಾತಾಡ್ತಾರೆ, ಮಾತಾಡೋದು ಈ ಕಡೆ ಕೇಳ್ಕೊಂತ ಈ ಕಡೆ ಬಿಡ್ತಾ ಇರ್ತೀನಿ. ಅವ್ರ ಮುಂದೆ ನೀವು ಬೆಳೆದ್ ತೋರಿಸ್ಬೇಕು, ಇನ್ನೂ ತೋರಿಸ್ಬೇಕು, ಇನ್ನೂ ಮಾಡ್ಬೇಕು ಅನ್ನೋದು ತುಂಬಾ ಇದೆ. ಎಂತ ಕಟುಕರಾದ್ರು ವಿನಯ್, ನಿಮಗೆ ಗೊತ್ತಿಲ್ವಾ, ಎಂತ ಮನುಷ್ಯನಿಗೆ ಅದು ಕರಗುತ್ತೆ ಮನ್ಸು ಆ ಸಿಚುವೇಶನ್ ಅಲ್ಲಿ. ನೋವು ಕೊಟ್ರು ನನಗೆ ಅದು ಮೈಂಡ್ ಒಳಗೆ ಇಟ್ಕೊಂಡು ಇವತ್ತು ಅವ್ರ ಮನೆಗೆ ಹೋಗಿಲ್ಲ. 4-5 years ಆಯ್ತು. ಅವ್ರ ಮನೆಗೆ ನನ್ನ ಎಡಗಾಲ್ ಕೂಡ ಇಟ್ಟಿಲ್ಲ, ನಾನು ಇಡೋದು ಇಲ್ಲ ಅನ್ನೋದಕ್ಕೆ. ಅವ್ರನ್ನ ಅದಕ್ಕೆ ದೂರ ಇಟ್ಬಿಟ್ಟಿದೀನಿ. ನಾನು ದೂರ ಇಟ್ಟು ನಾನು ಬದುಕ್ತಾ ಇದ್ದೀನಿ. ಬಟ್ ನೋಡ್ತಾರ ನಾನು ಬದುಕ್ತಾ ಇರೋದು. ಇವಾಗ ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಕೆಲ್ಸಕ್ಕೆ ಹೋದೆ, ಅಮ್ಮ ತೀರ್ಕೊಂಡ್ಮೇಲೆ ನಾನು ಏನ್ ಮಾಡ್ಬೇಕು, ಹೊಟ್ಟೆಗೆ ಊಟ ಬೇಕು, ಇನ್ನೊಬ್ರು ಮನೆಗೆ ಹೋದ್ರೆ ಅನ್ಸ್ಕೋಬೇಕು, ಅದ್ ಬೇಕಾ ನನಗೆ? ನಾನು ಹಳೇದೆಲ್ಲ ಬಿಟ್ಬಿಟ್ಟೆ. ನಾನು 20,000 ಸಂಬಳ, ಅಕ್ಸೆಂಚರ್ ಎಲ್ಲ ಬಿಟ್ಬಿಟ್ಟೆ. ಗೊಬ್ಬರದ ಅಂಗಡಿ ಕೆಲ್ಸಕ್ಕೆ ಹೋದೆ, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ. ಅಂದ್ಬಿಟ್ಟು ಸರ್ ನೀವು ನೋಡ್ತಾ ಇದ್ರೆ ನೋಡ್ತಾ ಇರಿ, ಬಂದಿದ್ದೀನಿ. ಗೊಬ್ಬರದ ಅಂಗಡಿ ಓನರ್ ಈಶ್ವರ್ ಅಂತ. ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿ ಏನ್ ಕೆಲಸ, ರೈತರು ಬರ್ತಾರ ಗೊತ್ತಾ, ರೈತರಿಗೆ ಬಂದ್ಬಿಟ್ಟು ಜೋಳ ಅದು ಇದು ಔಷಧಿ ತಗೊಂಡ್ ಹೋಗ್ತಾರಲ್ಲ, ಅವ್ರಿಗೆ ಕೊಡೋದು, ಅವ್ರಿಗೆ ಗಾಡಿಗೆ ಪ್ಯಾಕ್ ಮಾಡ್ಕೊ, ಗಾಡಿಗೆ ಲೋಡ್ ಮಾಡ್ಕೊಡೋದು. ಗೊಬ್ಬರ ಕೇಳಿದ್ರು ಗೊಬ್ಬರ ಮೂಟೆ ಎತ್ಕೊಂಡು ಹೋಗಿ ಗಾಡಿಗೆ ಹಾಕೋದು. ಅಲ್ಲಿ 2,000-2,500 ಕೊಡ್ತಿದ್ರು. ಆಮೇಲೆ ಏನ್ ಮಾಡಿದೆ, ಅಲ್ಲೇ ನಮ್ಮೂರನ್ನ ಒಬ್ಬ ಪೆಟ್ರೋಲ್ ಬಂಕ್ ನ ಕೆಲಸ ಮಾಡ್ತಿದ್ದ, ಅವ್ನ್ ಸೇರಿಸ್ಕೊಂಡ. ನನಗೆ ಅಲ್ಲಿ 5,000 ರೂಪಾಯಿ ಸಂಬಳ ಇತ್ತು. ಎಲ್ಲರೂ ಮಾತಾಡಿದ್ರು. ಅದೇ ಜನ ಇವಾಗ ಬಂದ್ಬಿಟ್ಟು ಏನ್ ಯಾವಾಗ ಚೇಂಜ್ ಆಗ್ತಾನೆ, ಹೆಂಗಿರ್ತಾನೆ ಅಂತ ಹೇಳಕ್ ಆಗಲ್ಲ ಅಂತ. ಈಗ ರೀಸೆಂಟ್ 2 ವರ್ಷದ ಜೀವನ ನೋಡಿ, ಲೈಫ್ ಹೆಂಗೈತೆ ಅಂತಂದ್ರೆ ಗಡಿಯಾರದ ಮುಳ್ಳಿದ್ದಂಗೆ ಸುತ್ತಾನೇ ಐತದು. ಎಲ್ಲಿ ನಿಲ್ತ್ಕಂತ ಗೊತ್ತಿಲ್ಲ, ಎಲ್ಲಿ ಹೋಗುತ್ತಂತ ಗೊತ್ತಿಲ್ಲ. ಈಗೇನ 2 ವರ್ಷದಿಂದ ವಿಪ್ರದಲ್ಲಿ ಒಳ್ಳೆ ಚೆನ್ನಾಗಿದ್ದೀನಿ. ಇವಾಗ ಮನೆ, ಈಗ ಸ್ವಂತಕ್ಕೆ ನಾನು ಇರಕಂತ ಒಂದು ಮನೆ ಮಾಡ್ಕೊಂಡಿದ್ದೀನಿ ಬೆಂಗಳೂರಾಗ. ಬಾಡಿಗೆ ಮನೆ, ಸ್ವಂತ ಅಲ್ಲ. ನಾನು ಒಬ್ನೇ ಇದ್ದೀನಿ. ನಮ್ಮೂರಲ್ಲಿ ಏನ್ ಮೆಟೀರಿಯಲ್ಸ್ ಇದೆ ಏನು ತಗೊಂಡೋಗಿಲ್ಲ. ಎಲ್ಲ ತಗೊಂಡೋಗಿ ನಾನೇ ದುಡಿಮೆ ಮಾಡಿ, ನಾನೇ ತಗೊಂಡು, ನಾನೇ ಮನೆಯಲ್ಲಿ ರೆಂಟ್ ಕಟ್ಕೊಂಡು, ನಾನೇ ಅಡಿಗೆ ಮಾಡ್ಕೊಂಡು, ಬೆಳಿಗ್ಗೆ ಎದ್ರೆ ಅಡಿಗೆ ಮಾಡ್ಕೊಂತೀನಿ, ಬಾಕ್ಸ್ಗೆ ಹಾಕ್ಯಂತೀನಿ, ಆಫೀಸ್ಗೆ ಹೋಗ್ತೀನಿ, ನೈಟ್ ಬರ್ತೀನಿ, ಅಡಿಗೆ ಮಾಡ್ಕೊಂತೀನಿ, ಊಟ ಮಾಡ್ತೀನಿ, ಟಿವಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಕುಕಿಂಗ್ ಕಲ್ತಿದ್ದೀನಿ. ಇವಾಗ ಎಲ್ಲಾ ಕಲ್ತಿಲ್ಲ, ಬದುಕಕ್ಕೆ ಏನ್ ಬೇಕಂತ ಕಲ್ತಿದ್ದೀನಿ. ನನಗಿರೋದು ಕೆಲವು ಫ್ರೆಂಡ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ನನಗೆ ನೋಡ್ಬಿಟ್ಟಿದ್ದೀನಿ ಅಲ್ಲೇ ಕೆಲವು ಫ್ರೆಂಡ್ಸ್ಗಳನ್ನ. ಕೆಲವ್ರು ಮಾಡಿದಾರ ಹಂಗೆ. ನಾನ್ ಬಿದ್ದಾಗ ಒಂಥರ ಮಾತಾಡೋದು, ಚೆನ್ನಾಗಿದ್ದಾಗ ಒಂಥರ ಮಾತಾಡೋದು, ಹಣ ಇದ್ದಾಗ ಒಂಥರ ಮಾತಾಡೋದು, ಹಣ ಇಲ್ದೇ ಇರುವಾಗ ಒಂಥರ ಮಾತಾಡೋದು. ಆ ತರದವ್ರು ನೋಡಿದೀನಿ. ಅಂತರ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು, ಅದಕ್ಕೆ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಈವನ್ ನಮ್ ರಿಲೇಷನ್ ಅಷ್ಟೇನೆ. ನಾನು ನನ್ನ ಕಷ್ಟಕ್ಕೆ ಅಂತ ಯಾರಾಗಿದಾರೋ ಅವ್ರ ಜೊತೆ ನಾನು ಸೂಪರ್ ಆಗಿದ್ದೀನಿ. ಇವಾಗ ಅವ್ರು ಹೇಳಿದ ಮಾತು ನಾನು ತೆಗ್ದಾಕಲ್ಲ. ನಾನು ಎಸ್ಪೆಷಲಿ ನಮ್ ತುಮಕೂರಲ್ಲಿ ನಮ್ ದೊಡ್ಡಮ್ಮ ದೊಡ್ಡಪ್ಪ ಇದ್ದ, ನಮ್ಮ ಅಪ್ಪಾಜಿ, ಅಣ್ಣ ವೈಫ್, ಅವ್ರ ಮಕ್ಕಳು, ಇವ್ರ ಜೊತೆ ನಾನು ಸೂಪರ್ ಆಗಿದ್ದೀನಿ. ಅವ್ರು ಹೇಳ್ದಂಗೆ ಕೇಳೋದು. ನಾನು ಧೈರ್ಯ ತುಂಬ್ತಾರೆ. ಒಂದು ದಿನಕ್ಕೆ ಒಂದ್ಸಲ ಫೋನ್ ಮಾಡ್ತಾರೆ, ದೊಡ್ಡಮ್ಮ ಹೆಂಗಿದ್ಯಪ್ಪ, ಏನ್ ಮಾಡ್ತಿದ್ಯಾ ಅಂತಂದ್ರೆ. ನಾನು ಒಂದ್ಸಲ ವಿಡಿಯೋ ಕಾಲ್ ಮಾಡ್ತೀನಿ, ಮನೇಲಿ ಕುತ್ಕೊಂಡಾಗ ಮಾತಾಡ್ತೀನಿ. ನನ್ನ ಪ್ರಪಂಚ ಸದ್ಯಕ್ಕೆ ಅವರೇ. ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಈ ತರ ಇನ್ಸಿಡೆಂಟ್ ನನ್ನ ಕೈಯಿಂದ ಆಗ್ಬಾರ್ದಿತ್ತು ಬಟ್ ಆಗ್ಬಿಡ್ತು, ಆ ತರ ಇನ್ಸಿಡೆಂಟ್ ಇಂದ ನನ್ನ ಕೈಯಲ್ಲಿ ಆಗ್ಬಾರ್ದಿತ್ತು ಬಟ್ ಆಗ್ಬಿಟ್ಟಿದೆ, ಬಟ್ ಸಾರಿ ಕೇಳಕ್ ಇಷ್ಟಪಡ್ತೀನಿ ಅಂತ ವ್ಯಕ್ತಿ ಅಥವಾ ಅಂತ ಸಿಚುವೇಶನ್? ಅದು ಹೇಳ್ಬೇಕಂತಂದ್ರೆ ಕೆಲವೊಂದ್ ಟೈಮಲ್ಲಿ ಅಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದೀನಿ. ನಾನು ಸುಮಾರು ಸಲ ಮನೆ ಬಿಟ್ಬಿಟ್ಟಿದೀನಿ ನಾನು. ಬಿಕಾಸ್ ಆಫ್ ನನ್ನ ಬ್ರದರ್ಗೆ ಸಪೋರ್ಟ್ ಮಾಡ್ತಾರೆ, ನನಗೇನು ಸಪೋರ್ಟ್ ಮಾಡಲ್ಲ, ಅವನಿಗೆ ಎಲ್ಲ ಮಾಡ್ಕೊಡ್ತಾರೆ ಅನ್ನೋ ಒಂದು ಕೋಪದಲ್ಲಿ ಮಾಡ್ಬಿಟ್ಟಿದೀನಿ. ಬಟ್ ಅವ್ರು ಇಲ್ಲ, ಸಾರಿ ಕೇಳ್ತೀನಿ. ಅವ್ರ ಮೇಲ್ಗಡೆ ಇದಾರೆ, ಅವ್ರ ಆಶೀರ್ವಾದದಿಂದ ಇವಾಗ ಏನೋ ನಾನು ಚೆನ್ನಾಗಿದ್ದೀನಿ. ಫ್ಯೂಚರ್ ಪ್ಲಾನ್ ಏನಿಲ್ಲಪ್ಪ, ಇನ್ನೊಬ್ರಿಗೆ ಬೇಡಬಾರ್ದು. ನನಗೇನ್ ನೋವು ಅನ್ಭವಿಸಿದ್ದೀನಿ, ಅಲ್ಲಿ ನೋವನ್ನ ಯಾರಿಗೂ ಬಿಡಬಾರ್ದು. ನಾನು ಅಷ್ಟು ಭಗವಂತನ ಕೇಳ್ಕೊಂತೀನಿ ಅಷ್ಟೇ. ಕಷ್ಟದಲ್ಲಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡೋಷ್ಟು ತಾಕತ್ ಕೊಟ್ಬಿಡ್ರಪ್ಪ ಸಾಕು ಅಂತೀನಿ ಅಷ್ಟೇ. ಮುಂದಿಂದು ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಹುಡುಗಿ ಸಿಕ್ಕು, ಮದುವೆ ಆಗಿ ಸೆಟ್ಲ್ ಆಗಿ ಆರಾಮಾಗಿರ್ಬೇಕು ಅಷ್ಟೇ. ನೋಡು, ಮದುವೆ ಯಾವಾಗ ಸರ್? ಮತ್ತೆ ಪ್ರೋಸೆಸ್ ಅಲ್ಲಿ ಇದೆ, ನೋಡ್ಬೇಕು. ಯಾಕಂದ್ರೆ ಇನ್ನೊಂದಿನ ನೋಡೋರಿಲ್ಲ. ಮೇನ್ ಥಿಂಗ್ ನಾನೇ ನನ್ ಜೀವನ ರೂಪಿಸ್ಕೊಂತಾರದ್ ನಾನೇ. ಬ್ಯಾಕ್ ಸಪೋರ್ಟೇ ಇಲ್ಲ, ನಾನೇ ನೋಡ್ಕೋಬೇಕು. ನೋಡ್ತಾ ಇದೀನಿ, ಪ್ರೋಸೆಸ್ ಅಲ್ಲಿ ಐತೆ. ನೋಡೋಣ ಭಗವಂತ ಯಾವಾಗ ಆಶೀರ್ವಾದ ಕೊಡ್ತಾನೆ ಅಷ್ಟೇ. ಮದುವೆ ಕರೀರಿ, ಮತ್ತೆ ನಾವು ಬರ್ತೀವಿ. ಗ್ರ್ಯಾಂಡ್ ಆಗಂತೂ ಆಗಲ್ಲ, ಸಿಂಪಲ್ ಆಗಿ ಒಂದ್ ದೇವಸ್ಥಾನದಾಗ ಮದುವೆ ಆಗೋಣ. ಯಾವ ಮದುವೆ ಆದ್ರೆ ಏನು ರಿಚ್ ಗ್ರ್ಯಾಂಡ್ ಅಂತ ಇರಲ್ಲ. ಖಂಡಿತ ಕರೀತೀನಿ. ಅಂದ್ರೆ ಇನ್ನೊಂದು ದಿನ ಹೇಳಕ್ ಇಷ್ಟಪಡ್ತೀನಿ, ದೇವ್ರ ಹತ್ರನ ಬಂದ್ಬಿಟ್ಟು ನಾನು ಯಾವತ್ತೂ ನಾನು ಇದ್ಬೇಕು ಅದ್ಬೇಕು ಅಂತ ಬೇಡ್ಕೊಂಡಿಲ್ಲ. ಚೆನ್ನಾಗಿಟ್ಟಿರು, ನನಗೆ ಆರೋಗ್ಯ ಚೆನ್ನಾಗಿಟ್ಟಿರು, ಇನ್ನೊಬ್ರಿಗೆ ಕೈ
ಚಾಚದಂಗ್ ನೋಡ್ಕೋ ಸಾಕು ಅಂತ ಕೇಳ್ಕೊಂತೀನಿ. ಅದಾದ್ರೆ ಎಸ್ಪೆಷಲಿ ಈ ದೇವ್ರು ನನಗೆ ನುಂಕಿ ಸಿದ್ದೇಶ್ವರ, ನುಂಕೆಮಲೆ ಸಿದ್ದೇಶ್ವರ. ನುಂಕೆ ಮೇಲೆ ಸಿದ್ದೇಶ್ವರ. ನಮ್ಮ ವೀಕ್ಷಕರಿಗೆ ಇದೊಂದು ಹೇಳ್ಬೇಕು, ಇವತ್ತು ನಾವು ಬಂದಿರೋದು ನುಂಕೆಮಲೆ ಸಿದ್ದೇಶ್ವರ. ಸೊ ಈ ಎಪಿಸೋಡ್ ನ ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀರಾ. ಈ ಎಪಿಸೋಡ್ ಬೇರೆ ತೆಗಿತಾ ಇದೀವಿ, ಹಂಗಾಗಿ ನಾವು ಈ ಸೆಗ್ಮೆಂಟ್ ನ ಬೇರೆ ಇಟ್ಟಿದೀವಿ. ನೆನ್ಸ್ಕೊಂಡಾಗ ಬರ್ತಿತ್ತು. ತುಂಬಾ ಚೆನ್ನಾಗಿ ಜಾತ್ರೆ ನಡೀತದೆ ಇಲ್ಲಿ, ತುಂಬಾ ಚೆನ್ನಾಗಿ ನಡೀತದೆ. ಅದೆಲ್ಲ ಒಂದು ಮೆಮೊರಿಬಲ್. ನಮ್ಮ ಅಮ್ಮ ಇದ್ದಾಗ ಅಪ್ಪ ಇದ್ದಾಗೆಲ್ಲ ಬಂದಿದೀವಿ. ಬುದ್ಧಿ ಬಂದಾಗ್ಲಿಂದ ಅಮ್ಮ ಜೊತೆ ಬಂದಿದ್ದೀನಿ ನಾನು. ಫೈನಲ್ ಆಗಿ ತಂದೆ ತಾಯಿ ಇಲ್ದವ್ರಿಗೆ, ಅಂದ್ರೆ ನಿಮ್ ತರ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರು ಇಲ್ಲ ಅಂತ ಏನು ಅನ್ಕೊಳಕ್ ಹೋಗ್ಬೇಡಿ. ಯಾರು ಇಲ್ದವ್ರಿಗೆ ದೇವ್ರೊಬ್ಬ ಇರ್ತಾನೆ. ಇದು ನನಗೆ ಇಷ್ಟ ಆಯ್ತು. ಯಾರು ಇಲ್ದವ್ರಿಗೆ ದೇವ್ರೊಬ್ಬ ಇದ್ದಾನೆ. ಯಾರು ಇಲ್ದಾರೆ ದೇವ್ರಿದ್ದಾನೆ, ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ. ಕೈ ಬಿಡಲ್ಲ, ಅವನಂತೂ ಕೈ ಬಿಡಲ್ಲ. ನಂಬಿಕೆ ಇಡಿ ಅಷ್ಟೇ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಲ್ಲಾನು ದೇವ್ರ ಮೇಲೆ ಹಾಕಕ್ಕಾಗಲ್ಲ. ದುಡಿಮೆನಲ್ಲಿ ದೇವ್ರು ನೋಡಿ ಅಂತ ನಾನು ಅವಾಗಲೇ ಹೇಳಿದೆ ನಿಮ್ಗೆ. ನಿಮ್ ಕೆಲ್ಸದಲ್ಲಿ ನೀವು ದೇವ್ರು ನೋಡಿ, ದೇವ್ರು ಇದ್ದೇ ಇರ್ತಾನೆ. ದುಡಿಮೆನಲ್ಲಿ ದೇವ್ರು ನೋಡಿ ಅಷ್ಟೇನೆ. ನಿಮ್ದಿಂದ ಇದೀನಿ ಅಷ್ಟೇ. ಫ್ಯೂಚರ್ ಪ್ಲಾನ್ ಅಂತ ಏನಿಲ್ಲ. ನಮ್ಮ ಅಮ್ಮಂದೊಂದ್ ಸ್ವಲ್ಪ ಡ್ರೀಮ್, ಮನೆ ಕಟ್ಬೇಕು ಊರಲ್ಲಿ ಅಂತ, ಸ್ವಲ್ಪ ಬೋರ್ವೆಲ್ ಹಾಕ್ಸ್ಬೇಕು, ತೋಟಗಾರಿಕೆ ಮಾಡ್ಬೇಕು ಅನ್ನೋ ಬಹಳ ಆಸೆ ಇದೆ. ನೋಡೋಣ, ದುಡಿಮೆ ಚೆನ್ನಾಗ್ ಆಯ್ತು ಅಂದ್ರೆ ಅದು ಮಾಡೋಣ ಅಂತ ಒಂದು ಆಸೆ. ಆಲ್ ದ ಬೆಸ್ಟ್. ಅದೆಲ್ಲದಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮ್ಮಿಂದ ಒಂದ್ ವಿಷಯ ಇರುತ್ತೆ ನಿಮ್ಗೆ, ಚೆನ್ನಾಗಾಗ್ಲಿ. ಥ್ಯಾಂಕ್ ಯು. ಆದಷ್ಟು ಬೇಗ ಮದುವೆ ಆಗ್ಲಿ. ನಾವು ಮದುವೆ ಬರ್ತೀವಿ, ಮದುವೆ ಕರೀರಿ ನಮ್ಮನ್ನ. ಖಂಡಿತ. ಸೊ ಫೈನಲ್ ಆಗಿ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಇದೀವಿ ನಾವ್ ಇವಾಗ. ಓಕೆ. ಏನ್ ಅನ್ಸುತ್ತೆ, ನೀವ್ ಇಷ್ಟೊತ್ತು ನಿಮ್ ಜೀವನದ ಕಷ್ಟಗಳನ್ನೆಲ್ಲ ಮಾತಾಡಿದ್ರಿ. ಸೊ ಇದೊಂದು ನನ್ನ ಒಂದು ಹೊಸ ಒಂದು ಪ್ರಯತ್ನ. ನಿಮ್ಮಂತ ಪಬ್ಲಿಕ್ ತುಂಬಾ ಜನ ಇದಾರೆ, ನನ್ನ ಸುತ್ತಮುತ್ತನೇ ಇದಾರೆ. ಅವರೆಲ್ಲ ಅವ್ರ ಲೈಫ್ ಅಲ್ಲಿ ಇರೋನೆ ತುಂಬಾನೇ ಕಷ್ಟಪಟ್ಟಿರ್ತಾರೆ. ಅವ್ರ ಕಥೆಯಿಂದ ಇನ್ನೊಬ್ರಿಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ನಾನ್ ಮಾಡ್ತಾ ಇರೋ ಒಂದು ಪ್ರಯತ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಇದು ಚೆನ್ನಾಗಿದೆ, ಒಂಥರ ಹೊಸ ಪ್ರಯತ್ನ. ನನಗೆ ಹಳೇದ್ನೆಲ್ಲ ನೆನ್ಪು ಮಾಡಿಸಿದ್ರಿ ನನಗೆ, ಅದು ಬಹಳ ಖುಷಿ ಆಯ್ತು. ಕಂಪ್ಲೀಟ್ ನಿಮ್ ಜೀವನದ ಎಲ್ಲ ಒಂಥರ ಹೇಳಿದಲ್ಲ, ರಿವೈಂಡ್ ಆಯ್ತು ನನಗೆ. ಓಕೆ. ಈಗ ಇನ್ನೊಂದ್ ಏನಪ್ಪಾ ಅಂದ್ರೆ ಮುಂದೆ ನಾನು ತಪ್ಪು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಯ್ತು. ಯಾಕಂದ್ರೆ ಹಳೆ ಜೀವನ ನಾನು ಮತ್ತೆ ನೆನ್ಸ್ಕೊಂಡೆ. ಹಳೆ ಜೀವನ ನೆನ್ಸ್ಕೊಂಡಾಗ ಇಲ್ಲಿ ನಾನು ತಪ್ಪು ಮಾಡಬಾರ್ದು, ಈಗಿದ್ದಾಗ ನಾನು ತಪ್ಪು ಮಾಡಬಾರ್ದು ಅನ್ನೋದೊಂದು ಮೈಂಡ್ ಒಳಗ್ ಬಂತು. ಮುಂದೆ ಮತ್ತೊಂದು ಚಾಲೆಂಜ್ ತಗೋಬೇಕು, ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋದೊಂದು. ಆಮೇಲೆ ಇನ್ನೊಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನ್ನಂತವ್ರು ಎಷ್ಟೋ ಜನ ಇದಾರೆ. ಅವ್ರಿಗೆ ಹೇಳೋದ್ ಇಷ್ಟನೇ, ಚೆನ್ನಾಗ್ ಬದುಕಿ, ಚೆನ್ನಾಗ್ ದುಡಿಮೆ ಮಾಡಿ, ಚೆನ್ನಾಗಿರಿ. ಇನ್ನೊಬ್ರ ಹತ್ರ ಒಂದ್ ಮಾತು ಅನ್ಸ್ಕೋಬೇಡಿ. ನಿಮ್ ದುಡಿಮೆ, ನಿಮ್ ಊಟಕ್ಕೆ ನೀವು ದುಡೀರಿ. ಯಾರ ಹತ್ರ ಏನಕ್ಕೆ ಅನ್ಸ್ಕೋಬೇಕು ಸರ್? ಎಷ್ಟೋ ಜನ, ಲಕ್ಷಾಂತರ ಜನ ಕಾಲಿಲ್ದಾರ ಇದಾರೆ, ಕೈ ಇಲ್ದಾರ ಇದಾರೆ. ಕೈಯು ಕಾಲು ಎಲ್ಲ ನೆಟ್ಟಕ್ ಕೊಟ್ಟು ದುಡ್ಕೊಂಡ್ ತಿನ್ನಕ್ ಏನ್ ಕಷ್ಟ. ದಯವಿಟ್ಟು ಇದನ್ನ ಬಿಡಕ್ ಹೋಗ್ಬೇಡಿ. ಇಲ್ಲಿಗೆ ನೀವ್ ಹೇಳ್ದಂಗೆ ನಾನೇ ಫಸ್ಟ್ ಅಂತಂದ ಹೇಳಿ ನಾನ್ ಫಸ್ಟ್ ಬೇಡ, ನಾನು ಏನ್ ದೊಡ್ಡ ಸೆಲೆಬ್ರಿಟಿ ಎಲ್ಲ ಬೇಡ ಅಂದೆ. ಬಟ್ ನನ್ನ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಖುಷಿ ಆಯ್ತು. ಫೀಲ್ ಆಗ್ತಿದ್ಯಾ? ನಿಮ್ ಜೀವನದ ಕಷ್ಟ ಎಲ್ಲ ಫೇಸ್ ಮಾಡ್ಕೊಂಡ್ ಬಂದ್ ಇವಾಗ ಹೀರೋ ಫೀಲ್ ಬಂದಿದೆ. ಯಾರು ಕೇಳಲ್ಲ. ನಮ್ದು 0 ಇಂದಾನ ಇಲ್ಲಿವರೆಗೂ ಬಂದ್ ಏನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಕೇಳೋದು ಇಲ್ಲ. ಅದೆಲ್ಲ ಹೋಯ್ತು, ಹಿಂದೆ ಎಲ್ಲ ಹೋಯ್ತು. ಅದು ಯಾರು ಕೇಳೋದು ಇಲ್ಲ, ನೋಡಿರೋದು ಇಲ್ಲ, ಏನು ಮಾಡಿರೋದು. ಇದನ್ನ ನೀವು ಈ ತರ ಬಂದ್ ಮಾಡಿದ್ಮೇಲೆ ನನ್ನಂತರ ಎಷ್ಟೋ ಜನ ಇದಾರೆ ಅಕ್ಕಪಕ್ಕದಲ್ಲಿ, ಅವ್ರಿಗೂ ಒಂದು ಮೋಟಿವೇಶನ್ ಇದೆಲ್ಲ. ಈಗ ಬದುಕ್ತಾ ಕೆಲವ್ರು ಏನೋ ಬಂದ್ಬಿಟ್ಟು ನನ್ ಜೀವನನೇ ಹೋಯ್ತು, ನನ್ ಜೀವನ ಇದು ಮಾಡ್ತು ಅಂತ ಅನ್ನೋರಿಗೆ ಇದು ಒಳ್ಳೆ ಮೆಸೇಜ್. ಇದು ಕರೆಕ್ಟ್. 10 ರೂಪಾಯಿ ಇಲ್ದೇ ಇರೋನು, 0 ಇರೋನು ಇವತ್ತು 10,000 ದುಡಿತಾನ ಅಂದಾಗ ಅದ್ರ ಹಿಂದೆ ಇರ್ತಕ್ಕಂಥದ್ದು ಬ್ಯಾಕ್ ಎಂಡ್ ಎಫೆಕ್ಟ್ ಎಷ್ಟಿದೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನನ್ ಕ್ಲೋಸ್ ಫ್ರೆಂಡ್, ಬೇರೆ ಅಲ್ಲ, ದಿಲೀಪ್. ನನ್ ಕಷ್ಟನ ಒಂದ್ಸಲ ರೂಮಲ್ಲಿ ಕೇಳ್ತಾ ಇದ್ರು. ಆಮೇಲೆ ಇಲ್ಲ ದಿಲೀಪ್, ನಿಂದು ನನಗೆ ಯಾಕೋ ಒಂದ್ ಥಾಟ್ ಬಂತು, ನಿಮ್ ತರ ಕಷ್ಟಪಟ್ಟಿರೋರ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ನಾನು ಫಸ್ಟ್ ಒಪ್ಲಿಲ್ಲ. ಆಕ್ಚುಲಿ ನನ್ನನ್ನು ಒಪ್ಪಿಸಿಬಿಟ್ಟು ಬಲವಂತದಿಂದ ನನಗೆ ಇಂಟರ್ವ್ಯೂ ತಗೊಂಡ್ರು. ನಾನು ಸಾಧನೆ ಮಾಡಿದೀನಿ ಅಂತಲ್ಲ, ಕಷ್ಟಪಟ್ಟಿರೋದನ್ನ ಹೇಳ್ಕೊಂಡು ನನ್ನಂತರದ್ದು ಎಷ್ಟೋ ಜನ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ನಾನು ಬಂದಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು. ಸರ್, ಆಲ್ ದ ಬೆಸ್ಟ್ ನಿಮಗೆ. ಸರಿನಾ? ನಾನೇ ಫಸ್ಟ್ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ITI. ಥ್ಯಾಂಕ್ಸ್.